ನಮಸ್ಕಾರ. ರಾಜ್ ನ್ಯೂಸ್ನ ಬಿಗ್ ಡಿಬೇಟ್ಗೆ ಸ್ವಾಗತ. ನಾನು ಇಂಚರ ಸಾಯನ್. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಜೋರಾಗಿ ನಡೀತಾ ಇರೋ ಕಾರಣ ಯಾವ ರೀತಿಯಾಗಿ ನಮ್ಮ ಭಾರತದ ಮೇಲೆ ಎಫೆಕ್ಟ್ ಬೀರ್ತಾ ಇದೆ, ಅದರಲ್ಲೂ ಕೂಡ LPG ಅಂತ ಬಂದಾಗ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ. ಇಷ್ಟು ದಿನ ನೀವು ಹೋಟೆಲ್ಗಳಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಗೊತ್ತಿತ್ತು, ಗೃಹ ಬಳಕೆಗೆ ಸಂಬಂಧಪಟ್ಟಂತೆ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಗೊತ್ತಿತ್ತು. ಆದರೆ ಈಗ ಆಟೋ ಚಾಲಕರಿಗೂ ಕೂಡ ಒಂದೊಂದಾಗಿ ದಿನ ಕಳೆದಂತೆ ಬಿಸಿ ಮುಡ್ತಾನೇ ಇದೆ. ಯಾಕೆ? ಒಂದ್ ಕಡೆ ಕಮರ್ಷಿಯಲ್ ಡೊಮೆಸ್ಟಿಕ್ ಸಂಬಂಧಪಟ್ಟಂತೆ ಏನು ಗ್ಯಾಸ್ನ ಕೊರತೆ ಹೆಚ್ಚಾಗ್ತಾ ಇತ್ತು, ಈಗ ಆಟೋ ಚಾಲಕರಿಗೂ ಕೂಡ ಅಷ್ಟೇ ಬೇಡಿಕೆ ಆಗ್ತಾ ಇದೆ. ಯಾವ ರೀತಿಯಾಗಿ ನಾವು ಆಟೋವನ್ನ ಮುಂದೆ ಓಡಿಸೋದು, ದಿನನಿತ್ಯವನ್ನ ಆ ಒಂದು ದಿನ ದುಡಿದು ತಿನ್ಬೇಕಾಗಿರುವಂತಹ ಆಟೋ ರಿಕ್ಷಕರು ಈಗ ಅವರ ಬಾಧೆ ಯಾರ ಹತ್ರ ಹೇಳ್ಕೊತಾರೆ, ಹೇಗೆ ನಾವು ಮುಂದಿನ ದಿನಗಳಲ್ಲಿ ಜೀವನ ಮಾಡೋದು ಅನ್ನೋ ರೀತಿ ಈಗ CNG ಕಷ್ಟ ಆಗಿದೆ. ಈಗ ಸಾರಥಿಗಳು ಸಂಕಷ್ಟದಲ್ಲಿದ್ದಾರೆ. ವೀಕ್ಷಕರೇ, ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನೋ ಹಾಗೆ ಕೇಂದ್ರ ಸರ್ಕಾರ ಒಂದ್ ಕಡೆ ಹೇಳ್ತಾ ಇದೆ, ನಮಗೆ LPG ಯಾವುದೇ ರೀತಿ ಕೊರತೆ ಇಲ್ಲ, ನಾವೆಲ್ರಿಗೂ ಕೂಡ ಈ ಒಂದು ಕೊರತೆಯಿಂದ ಹೊರ ತರ್ತೇವೆ ಅಂತ ಹೇಳಿ. ಆದ್ರೆ ಈ ಯುದ್ಧದ ಎಫೆಕ್ಟ್ ಇಂದ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಬೀರ್ತಾ ಇದೆ, ನಮ್ಮ ಕರ್ನಾಟಕ, ನಮ್ಮ ಭಾರತ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಬೆಂಗಳೂರಿನಲ್ಲಿ ಎಷ್ಟರ ಮಟ್ಟಿಗೆ ಈ LPG ಕೊರತೆ ಸಾಕ್ತಾ ಇದೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಅದರಲ್ಲೂ ಕೂಡ ಈಗ ಸಿಲಿಂಡರ್ ಸಂಬಂಧಪಟ್ಟಂತೆ ಏನು ಆಟೋ ರಿಕ್ಷಕರು ಕೇಳಿದಾಗ, ಅಂದ್ರೆ ಮಾಮೂಲಿ ದಿನಗಳಿಗೆ 3,000 ಏನು ಸಿಲಿಂಡರ್ಗಳು ಬರುತ್ತೆ ಅದು ಪೂರೈಕೆ ಆಗ್ತಾ ಇತ್ತು. ಆದ್ರೆ ಈಗ 3,000 ಸಿಲಿಂಡರ್ಗಳು ಪೂರೈಕೆ ಆಗದ ಹಿನ್ನೆಲೆಯಲ್ಲಿ ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಆಟೋ ರಿಕ್ಷಕರು. ನಮಗೆ ಈ ರೀತಿ ಬೇಡಿಕೆ ಇದೆ, ಹಾಗಾಗಿ ನಾವು ದಿನನಿತ್ಯ ಇವತ್ತು ನಾವು ಮಾಡಿದ ಕೆಲಸದಲ್ಲಿ ನಾವು ಊಟವನ್ನ ಮಾಡಬೇಕು, ಮಕ್ಕಳನ್ನ ಸಾಕಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಆದ್ರೂ ಕೂಡ ಒಂದ್ ಕಡೆ ಕೇಂದ್ರ ಹೇಳುತ್ತೆ, ಆ ಕೇಂದ್ರ ಆದೇಶದಂತೆ ಈಗ KH ಮುನಿಯಪ್ಪ ಅವರು ಕೂಡ ಹೇಳಿದ್ರು, ಇಲ್ಲ ನಾವು ಪೂರೈಕೆ ಮಾಡ್ಬಿಡ್ತೀವಿ, ಎಲ್ಲ ಗ್ಯಾಸ್ ಸಿಲಿಂಡರ್ ಸಂಬಂಧಪಟ್ಟಂತೆ ಏನೇ ಸಮಸ್ಯೆ ಇದ್ರು ಪೂರೈಕೆ ಮಾಡ್ಬಿಡ್ತೀವಿ ಇನ್ನು ಸ್ವಲ್ಪ ದಿವಸದಲ್ಲಿ ಅಂತ. ಸೊ ಈಗ ಈ ಒಂದು ಪೂರೈಕೆ ಮಾಡ್ತಾರೋ ಇಲ್ವೋ ಇವರಂತೂ ಗೊತ್ತಿಲ್ಲ. ಆದ್ರೆ ಆಟೋ ರಿಕ್ಷಕರ ಯಾವ ರೀತಿಯಾಗಿ ಬದುಕು ಇದೆ, ಇವರ ಬದುಕು ಯಾವ ರೀತಿ ಬದುಕ್ತಾ ಇದ್ದಾರೆ, ಹೇಗೆ ಮುಂದಿನ ಜೀವನ ಅನ್ನೋದೇ ಕಾಣ್ತಾ ಇಲ್ಲ. ಸೊ ಈಗ ನೀವೊಂದು ಆಟೋ LPG ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸೂಪರ್ ಗೆಸ್ಟ್ಗಳು ಕೂಡ ಭಾಗಿಯಾಗಿದ್ದಾರೆ. ಅವರೇ ನಮ್ಮ ರಿಯಲ್ ಸೂಪರ್ ಸ್ಟಾರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ದಿನನಿತ್ಯ ಜೀವನದಲ್ಲಿ ಅವ್ರು ನೋಡೋಷ್ಟು ಸಂಕಷ್ಟ ಬೇರೆ ಯಾರು ಕೂಡ ನೋಡಕ್ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಆಟೋ ರಿಕ್ಷಕರೇ ಇವತ್ತು ನಮ್ಮ ಜೊತೆ ಇದ್ದಾರೆ. ನೇರ ಅವರನ್ನ ಮಾತನಾಡ್ತಾ ಹೋಗೋಣ, ಜೊತೆಗೆ ಕಾರ್ಯಕ್ರಮದಲ್ಲಿ ಬಂದಿರೋರನ್ನ ವೆಲ್ಕಮ್ ಮಾಡ್ಕೊಂತ ಹೋಗೋಣ. ಮೊದಲನೇದಾಗಿ ನಮ್ಮ ಆಟೋ ಡ್ರೈವರ್ಸ್ನ ಯೂನಿಯನ್ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹಾಗೆ ನಮ್ಮ ಆಟೋ ಸೇನೆ ಸಂಘಟನೆಯ ಕಾರ್ಯದರ್ಶಿ ಆದಂತಹ ಮುತ್ತುರಾಜ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಡೆಸ್ಕ್ನಲ್ಲಿ ಕಾತರದಿಂದ ಕಾಯ್ತಾ ಇದ್ದಾರೆ ಗೆಸ್ಟ್ ಕೂಡ, ಅವರು ಕೂಡ ನಮ್ಮ ವೀರ ಕನ್ನಡಿಗ ಚಾಣಕ್ಯ ಚಾಲಕರ ಸೇನಾ ಪಡೆಯಿಂದ ಮಂಜುನಾಥ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಈಗ ಮೊದಲನೇದಾಗಿ ನಾನು ನಿಮ್ಮನ್ನೇ ಕೇಳ್ತೀನಿ, ಯಾವ ರೀತಿಯಾಗಿದೆ ಈ ಒಂದು ಆಟೋ ನಿಮ್ಗೆ ಸಂಬಂಧಪಟ್ಟಂತೆ LPG ಕೊರತೆ? ಮೇಡಮ್, ಇವತ್ತು ಇಡೀ ಬೆಂಗಳೂರಿನಲ್ಲಿ ಗ್ಯಾಸ್ ಬಂಕ್ಗಳಲ್ಲಿ ಗ್ಯಾಸ್ಗಳೆಲ್ಲ ಇಲ್ಲ ಅಂತ ಹೇಳಿ, ನೋ ಸ್ಟಾಕ್ ಅಂತ ಹೇಳಿ ಬೋರ್ಡ್ ಹಾಕ್ಕೊಂಡಿದ್ದಾರೆ. ಕೆಲವೊಂದು 1-2 ಬೆಂಕ್ಗಳಲ್ಲಿ ಒಂದೊಂದು ಏರಿಯಾಗಳಲ್ಲಿ ಸಿಗ್ತಾ ಇದೆ, ಅಲ್ಲಿ ಹುಡಿಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದೇ ರೀತಿ ಏನು ಈ ಬೆಲೆಗಳ ಹೆಚ್ಚಳನೂ ಸಹ ಜಾಸ್ತಿ ಆಗಿದೆ. 60 ರೂಪಾಯಿ ಇದ್ದಂಥ ಮಾರ್ಚ್ ಫಸ್ಟಲ್ಲಿ 60 ರೂಪಾಯಿ, 59 ರೂಪಾಯಿ 75 ಪೈಸಾ ಇದ್ದಂಥ 74 ಪೈಸಾ ಇದ್ದಂತಹ ಗ್ಯಾಸ್ ಬೆಲೆ ಇವತ್ತು IOC, BPCL, HPCL ಈ ಗೌರ್ನಮೆಂಟ್ ಬಂಕ್ಗಳಲ್ಲಿ ಇವಾಗ 79 ರೂಪಾಯಿ 74 ಪೈಸಾ ಈ ರೀತಿಯಾಗಿದೆ. ಅಂದರೆ ಒಟ್ಟಾರೆಯಾಗಿ 20 ರೂಪಾಯಿಗಳ ಹೆಚ್ಚಳ ಆಗಿದೆ. ಅದೇ ರೀತಿ ಪ್ರೈವೇಟ್ ಗ್ಯಾಸ್ ಬಂಕ್ಗಳಲ್ಲಿ ಇವತ್ತು ಎಲ್ಲ ಬಂಕ್ಗಳು ಕ್ಲೋಸ್ ಆಗಿವೆ. ಜೊತೆಗೆ ಅವ್ರ ಬೆಲೆ ಕೇಳಿದ್ರೆ 1 ಲೀಟ್ರಿಗೆ 85 ರೂಪಾಯಿ, 9 ರೂಪಾಯಿ, 94 ರೂಪಾಯಿವರೆಗೂ ಇವತ್ತು ಗ್ಯಾಸ್ ಬೆಲೆಯನ್ನು ಹೆಚ್ಚಳ ಮಾಡಿದ್ದಾರೆ. ಸುಮಾರು 40ರಿಂದ 45 ರೂಪಾಯಿಗಳ ಹೆಚ್ಚಳವನ್ನು ಇವತ್ತು 1 ಲೀಟ್ರಿಗೆ ಜಾಸ್ತಿ ಮಾಡಿದ್ದಾರೆ ಮೇಡಮ್. ಹಾಗಾಗಿ ಇನ್ನ ಬಹಳಷ್ಟು ಸಂಕಷ್ಟವನ್ನು ಇವಾಗ ಕೆಳಗಡೆ ನಾನು ನೋಡ್ಕೊ ಬಂದೆ. ಡ್ರೈವರು ಶಿವಾಜಿನಗರದಿಂದ ಇವತ್ತು ತಳ್ಕೊಂಡು ಹೋಗ್ತಾ ಇದ್ದಾನೆ ಪಾಪ. ಇಲ್ಲಿ ಗ್ಯಾಸ್ ಸಿಗುತ್ತಾ ಅಂತ ಫೋನ್ ಮಾಡಿಕೊಂಡು ಇವಾಗ ಶೇಷಾದ್ರಿಪುರಂಗೆ ಇಲ್ಲಿವರೆಗೆ ತಳ್ಕೊಂಡು ಹೋಗುವಂಥ ಪರಿಸ್ಥಿತಿ ಇವತ್ತು ಇವಾಗ ಕೆಳಗಡೆ ಜಸ್ಟ್ ನೋಡ್ಕೊ ಬಂದೆ ಮೇಡಮ್. ಈ ರೀತಿಯಾದಂಥ ಸಂಕಷ್ಟ ಇವತ್ತು ದೊಡ್ಡ ಮಟ್ಟದ ಆಗ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಜೊತೆಗೆ ಈ ರೀತಿಯಾದಂಥ ವ್ಯವಸ್ಥೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಿರ್ಲಕ್ಷ್ಯ ಇವತ್ತು ಎದ್ದು ಕಾಣಿಸ್ತಾ ಇದೆ. ಹಾಗಾಗಿ ಕೇಂದ್ರ ಸರ್ಕಾರ ಏನು ಮಾಡ್ತಿತ್ತು, ಇಷ್ಟೆಲ್ಲ
ಯುದ್ಧಗಳು ನಡೀತಾ ಇವೆ ಅಂತ ಹೇಳಿದಾಗ ಸಾಕಷ್ಟು ಈ ಗ್ಯಾಸನ್ನ ಶೇಖರಣೆ ಮಾಡಿಕೊಳ್ಬೇಕಾಗಿತ್ತು. ಹೇಳ್ತಿದ್ರು ನಮ್ಮಲ್ಲಿ 3 ತಿಂಗಳುಗಳಷ್ಟು ಗ್ಯಾಸ್ಗಳು ನಾವು ಶೇಖರಣೆ ಮಾಡಿಕೊಂಡಿದ್ದೀವಿ ಅಂತ ಹೇಳ್ತಿದ್ರು. ಆದರೆ ಇವತ್ತೇನಾಗಿದೆ, ಬರೀ 32ನೇ ದಿವಸ 32ನೇ ದಿವಸಕ್ಕೇನೆ ಇವತ್ತು ನಾವು ಹಾಹಾಕಾರ ಶುರುವಾಗಿದೆ. ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರೈವೇಟ್ ಗ್ಯಾಸ್ ಬಂಕ್ಗಳು ಈ ಕಮರ್ಷಿಯಲ್ ಸಿಲಿಂಡರ್ ಆಗಿ ಅದನ್ನ ಬದಲಾವಣೆ ಮಾಡಿ ಆ ಕಮರ್ಷಿಯಲ್ ಸಿಲಿಂಡರ್ಗೆ ಹೆಚ್ಚಿನ ಬೆಲೆನಲ್ಲಿ ಮಾರಾಟ ಮಾಡುವಂತ ಪ್ರಕ್ರಿಯೆಗಳು ಇವತ್ತು ನಡೀತಾ ಇವೆ. ಕೂಡಲೇ ಸರ್ಕಾರ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಆಟೋ ರಿಕ್ಷಾ ಚಾಲಕರು ಏನು ಸಂಕಷ್ಟದಲ್ಲಿದ್ದಾರೆ ಅವ್ರಿಗೆ ಕೂಡಲೇ ಪರಿಹಾರ ದೊರಕಿಸ್ಕೊಡ್ಬೇಕು ಅಂತ ಕೇಳ್ತೀವಿ. ಅದ್ರ ಜೊತೆಗೆ ಏನು ಇವತ್ತು 45 ರೂಪಾಯಿ ಆಗಿದೆ ಗ್ಯಾಸ್, ಅದು ಸಬ್ಸಿಡಿ ಮುಖಾಂತರನೇ ನಮಗೆ ವಿತರಣೆ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ. ಮೇಡಮ್, ನೀವೇನು ಹೇಳ್ತೀರಿ ಈಗ ಆಟೋ ಸಂಬಂಧಪಟ್ಟಂತೆ? ಈಗ ನೋಡಿ, ಈಗ ಹಿರಿಯರು ಹೇಳ್ದಂಗೆ ಇಷ್ಟು ದಿನ ಕಡಿಮೆ ಬೆಲೆ ಇತ್ತು. ಈಗ ಒಂದು ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಅಂತ ಹೇಳಿದ್ರೆ ಕೇಂದ್ರ ಅಂದರೆ ಆಚೆಯಿಂದ ತಿಳಿಸ್ತಾ ಇರೋದು, ರಾಷ್ಟ್ರೀಯ ಸಂಬಂಧಪಟ್ಟಂಥ ಸಂಸ್ಥೆಗಳು ಅಂದರೆ ಇಂಡಿಯನ್ ಆಯಿಲ್ ಬಂಕ್ ಇರ್ಬೋದು, ಹಿಂದೂಸ್ತಾನ್ ಪೆಟ್ರೋಲ್ ಬಂಕ್ ಇರ್ಬೋದು, ಆಮೇಲೆ HP ಇರ್ಬೋದು, ಇದಕ್ಕೆ ಸಾಧಾರಣವಾಗಿ ಯಾವುದೇ ಅನಾನುಕೂಲದ ಕೊರತೆ ಇಲ್ಲ. ನಾವು ಅನಿಲವನ್ನು, ಕಚ್ಚಾ ಅನಿಲ ತೈಲವನ್ನು ಸಾಗಾಣಿಕೆ ಅಂದರೆ LPGನ ಸಾಗಾಣಿಕೆ ಮಾಡ್ತಾ ಇದ್ದೀವಿ. ಇನ್ನುಳಿದ ಬಾಕಿ ಖಾಸಗಿ ಸಂಸ್ಥೆಗಳಲ್ಲಿ ಕೊರತೆ ಕಾಣ್ಬರ್ತಾ ಇದೆ. ಇದರಿಂದ ನಾವು ಒಂದು ಗ್ಯಾಸ್ ಬಂಕಿಗೆ ಹೋಗಿ ನಾವು ಗ್ಯಾಸನ್ನು ಹಾಕ್ಸ್ಕೋಬೇಕು ಅಂತ ಹೇಳಿದ್ರೆ ಕನಿಷ್ಠ 1 ಗಂಟೆಯಿಂದ 2 ಗಂಟೆ ಅಲ್ಲಿ ನಾವು ಸರದಿ ಸಾಲಿನಲ್ಲಿ ಕ್ಯೂ ನಿಂತ್ಕೊಂಡು ಅಲ್ಲಿಂದ ನಾವು ಗ್ಯಾಸ್ ಹಾಕ್ಸ್ಕೊಂಡು ನಾವು ಬೆಳಗ್ಗೆ ಒಂದು 7 ಗಂಟೆಗೆ ನಾವು ಗಾಡಿ ಎತ್ತಿದ್ರೆ ದುಡಿಮೆ ಮಾಡೋಕ್ಕೆ ನಿರಂತರ ನಾವು ದುಡಿಮೆ ಮಾಡ್ಕೊಂಡು ಜೀವನ ಮಾಡುವಂಥವ್ರು ನಗರದಲ್ಲಿ ಎಲ್ಲನೂ ಕುಟುಂಬ ಜವಾಬ್ದಾರಿ ನಿರ್ವಹಿಸ್ಕೊಂಡು ಹೋಗುವಂಥವ್ರು. ಒಂದು 2 ಗಂಟೆ ನಮಗೆ ಅಲ್ಲಿ ಸಮಯ ವ್ಯರ್ಥ ಆದರೆ ನಾವು ಆ ದಿನದ ದುಡಿಮೆನ ಹೇಗೆ ಮಾಡಬೇಕು, ಮತ್ತು ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಆಗ್ಬೋದು, ಮನೆಯ ಖರ್ಚು ಪ್ರತಿಯೊಂದರನ್ನು ಕೂಡ ಈ ರೀತಿ ಸಮಸ್ಯೆನ ಈ ಕ್ಷಣಕ್ಕೆ, ಈ ಸಂದರ್ಭಕ್ಕೆ ಇವತ್ತಿನ ದಿನಮಾನಗಳಲ್ಲಿ ಎದುರಿಸ್ತಾ ಇದ್ದೀವಿ. ಎಸ್ ಮಂಜುನಾಥ್ ಅವರೇ, ಇನ್ನು ನಿಮ್ಮನ್ನು ಕೇಳೋ ಪ್ರಶ್ನೆ, ಈಗ ನಿಮಗೆ ಅಂದರೆ ಆಲ್ಮೋಸ್ಟ್ ಎಲ್ಲ LPG ಸಂಬಂಧಪಟ್ಟಂತೆ ಆಟೋ ಚಾಲಕರಿಗೆ 3,000 ಈಗ ಸಿಲಿಂಡರ್ಗಳನ್ನ ಕೊಡ್ತಾ ಇದ್ರು. ಆದರೆ ಈಗ KH ಮುನಿಯಪ್ಪ ಅವರು ಇದೇ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇದಕ್ಕೇನು ಹೇಳ್ತೀರಿ ನೀವು? ಖಂಡಿತ ರಾಜಕಾರಣಿಗಳು ಬರೀ ಒಂದು ಎಲೆಕ್ಷನಲ್ಲಿ ಮಾತ್ರ ಏನೋ ಒಂದು ಆಶ್ವಾಸನೆ ಭರವಸೆಯನ್ನು ಕೊಡ್ತಾರೆ ಅಂತ ಕೇಳ್ಪಟ್ಟಿದ್ವಿ. ಆದರೆ ಪ್ರತಿ ಈ 5 ವರ್ಷಗಳ ಕಾಲನೂ ಇವರು ಇದೇ ರೀತಿಯಾದಂಥ ಆಶ್ವಾಸನೆಗಳು ಮತ್ತು ಆ ಒಂದು ಸುಳ್ಳು ಪೊಳ್ಳು ಮಾತುಗಳನ್ನೇ ಹೇಳ್ತಾ ಇದ್ದಾರೆ. ಈಗ ಪ್ರತ್ಯೇಕವಾಗಿ ನಾವು ಉದಾಹರಣೆ ಕೊಡೋದಾದರೆ, ಒಂದು ಹಡಗುಗಳಿಂದ ಏನೊಂದು ಕಚ್ಚಾ ತೈಲವನ್ನು ತಂದು ನಾವು LPG ಆಗಿ ಕನ್ವರ್ಟ್ ಮಾಡಿ ಏನು ಮಾಡ್ತಾ ಇದ್ದೀವಿ. ಉದಾಹರಣೆಗೆ ನಾನು ಒಂದು 10 ಲೀಟ್ರ್ ಮಂಗಳೂರಿಗೆ ಬಂದಿದೆ ಅಂತಲೇ ಇಟ್ಕೊಳ್ಳೋಣ. 10,000 ಲೀಟ್ರು ಗ್ಯಾಸು ಮಂಗಳೂರಿಗೆ ಬಂದಿದೆ ಅಂತ ಇಟ್ಕೊಳ್ಳೋಣ. ಈ 10,000 ಅಂದರೆ 10,000 ಲೀಟ್ರಲ್ಲಿ 40% ಮಾತ್ರ ಈ ಒಂದು LPG ಸಿಲಿಂಡ್ರಿಗೆ ಬಳಕೆ ಆಗ್ತದೆ. ಇನ್ನು ಉಳಿದಂಥ 60% ಈ ಪ್ರತ್ಯೇಕವಾದಂಥ ಟೋಟಲ್ ಗ್ಯಾಸ್ ಆಗಿರ್ಬೋದು, ಯೂನಿ ಗ್ಯಾಸ್ ಆಗಿರ್ಬೋದು, ಅಥವಾ ಪರ್ಪಲ್ ಗ್ಯಾಸ್ ಆಗಿರ್ಬೋದು, ಇವರೆಲ್ಲ ಪ್ರತ್ಯೇಕವಾದಂಥ ಏಜೆನ್ಸಿಗಳು. ಈ ಏಜೆನ್ಸಿಗಳಿಗೆ ದುಪ್ಪಟ್ಟು ಹಣ ನೀಡುವಂತೆ ಒತ್ತಾಯ ಮಾಡಿ ಅವ್ರಿಗೆ ಮಾರಾಟ ಮಾಡಿಕೊಂಡು ನಮಗೆ ಆಟೋ ರಿಕ್ಷಾಗಳಿಗಾಗ್ಬೋದು, ಗೃಹ ಬಳಕೆ ಇಲಾಖೆಗೆ ಗೃಹ ಬಳಕೆಗಾಗಿ LPG ಆಗಿರ್ಬೋದು, ಅದನ್ನು ನಮಗೆ ಒಂದು ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಈ ರಾಜ್ಯ ಸರ್ಕಾರ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು. ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಿದೆ ದಿನಕ್ಕೆ 2 ಹಡಗು ಬರ್ತಿದೆ. ಈಗಲೂ ನಾಳೆ ನಾಡೋದ್ರಲ್ಲಿ ಒಂದು ಏನು ಮಂಗಳೂರಿಗೆ 2 ಬೋಟ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ನಾವು ಹೇಳ್ತಾ ಇರೋದು, ಈ ಟೋಟಲ್ ಗ್ಯಾಸು ಪ್ರೈವೇಟ್ ಗ್ಯಾಸ್ಗಳಿಗೆ LPGಯನ್ನು ದುಪ್ಪಟ್ಟು ಹಣವಾಗಿ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು ಮಾರ್ಕೊಂಡು ನಮ್ಮ ಆಟೋ ರಿಕ್ಷಾ ಚಾಲಕರಿಗೆ ಸಿಗಬೇಕಾದಂಥ LPG ಅಥವಾ ಗೃಹ ಬಳಕೆಗೆ ಸಿಗಬೇಕಾದಂಥ LPGನ ದುಪ್ಪಟ್ಟು, ಅಂದರೆ ಈ ಒಂದು ಪ್ರತ್ಯೇಕ ಏಜೆನ್ಸಿ, ಇವ್ರದ್ದೇ ಆದಂಥ ಒಂದು ಕಮಿಟಿ ಇದೆ, ಒಂದು ಸೊಸೈಟಿ ಅಂತ ಮಾಡ್ಕೊಂಡಿರ್ತಾರೆ, ಅಥವಾ ಒಂದು ಸಿಂಡಿಕೇಟ್ ಅಂತ ಮಾಡ್ಕೊಂಡಿರ್ತಾರೆ. ಇವರು ಅಲ್ಲಿ ಏನು ಸರ್ಕಾರ ಏನು ನಿಗದಿ ಮಾಡಿರೋ ದರಕ್ಕೆ ತಗೊಂಡು ಇವರು ದುಪ್ಪಟ್ಟು ಹಣದಲ್ಲಿ ಮಾಡ್ಕೊಳೋಂಥ ಒಂದು ಕ್ರಿಯಾಶೀಲತೆಯನ್ನು ಈ ಪ್ರತ್ಯೇಕವಾದಿಗಳು ಬೆಳೆಸ್ಕೊಂಡಿದ್ದಾರೆ. ಇದಕ್ಕೆ ನಾನು ಸರ್ಕಾರಕ್ಕೆ ಏನು ಮಾಡ್ತಾ ಇದ್ದೀನಿ, ನಾನು ಏನು ಒತ್ತಾಯ ಮಾಡ್ತೀನಿ ಅಂತ ಹೇಳಿದ್ರೆ, ಗೃಹ ಬಳಕೆಯ LPG ಆಗಿರ್ಬೋದು, ಗ್ರಾಹಕರಿಗೆ ಸಿಗಬೇಕಾದಂಥ LPG ಆಗಲಿ, ಆಟೋ ರಿಕ್ಷಾ ಚಾಲಕರಿಗೆ ಸಿಗಬೇಕಾದಂಥ LPG ಆಗಲಿ, ರಿಯಾಯಿತಿ ದರದಲ್ಲಿ ಏನು ಪ್ರತ್ಯೇಕವಾದಿಗಳಿಗೆ ಗ್ಯಾಸ್ LPGಯನ್ನು ಸಪ್ಲೈ ಮಾಡೋದನ್ನು ಬಿಟ್ಟು ಈ ಇಂಡಿಯನ್ ಗ್ಯಾಸ್ ಬಂಕು ಮತ್ತು ಭಾರತ್ ಗ್ಯಾಸ್ ಬಂಕು, HP, ಹಿಂದೂಸ್ತಾನ್ ಪೆಟ್ರೋಲಿಯಂ ಏನಂತ ಇದೆಯಲ್ಲ, ಇವುಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ರಿಯಾಯಿತಿ ದರದಲ್ಲಿ ನಮ್ಮ ಆಟೋ ಚಾಲಕರಿಗೆ ಗ್ಯಾಸನ್ನು ನೀಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಈ ಸರ್ಕಾರದ ರಾಜಕೀಯರ ಒಂದು ಸುಳ್ಳು ಆಶ್ವಾಸನೆಗಳಿಗೆ ಯಾರೂ ಬಲಿಯಾಗಬೇಡಿ ಅಂತ ನಾನು ಮನವಿ ಮಾಡ್ತೀನಿ ಮೇಡಮ್. ಎಸ್ ಮಂಜುನಾಥ್. ಎಸ್ ಶ್ರೀನಿವಾಸ್ ಅವರೇ, ಇನ್ನು ನೀವು ಈ ಒಂದು LPGಗೆ ಸಂಬಂಧಪಟ್ಟಂತೆ ಈಗ ಇಷ್ಟೆಲ್ಲ ನೀವು ಸಮಸ್ಯೆ ಎದುರಿಸ್ತಿದ್ದೀರಲ್ಲ, ಸೊ ನೀವು ಇದಕ್ಕೆ ಪರ್ಯಾಯ ಮಾರ್ಗವಾಗಿ ಏನಾದರೂ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಂಡಿದ್ದೀರಾ ಹೇಗೆ ಅಂತ?
ಖಂಡಿತ ಇಲ್ಲ ಮೇಡಮ್, ಏನೂ ಇಲ್ಲ. ಇವಾಗ ಗ್ಯಾಸ್ ಆಟೋದಲ್ಲಿ ಎಲ್ಲರೂ ಮೊದಲು ಪೆಟ್ರೋಲ್ನಲ್ಲಿ ಓಡಿಸ್ತಾ ಇದ್ವಿ, ಅದ್ರ ಹಿಂದೆ ಸೀಮೆಣ್ಣೆಯಲ್ಲೆಲ್ಲ ಓಡಿಸ್ತಾ ಇದ್ರು ಕೆಲವರು. ಅದು ಇಲ್ಲೀಗಲ್ ಅಂತ ಹೇಳಿ ಬಾಟ್ಲಿಂಗ್ ಸಿಲಿಂಡರು ಇವಾಗ ಪೆಟ್ರೋಲ್ ಓಡಿಸೋಕ್ಕೆ ಶುರು ಮಾಡಿದ್ವಿ, ಸುಮಾರು 80ರ ಆಸುಪಾಸು ಅದರೊಳಗೆ. ನಂತರದ ದಿನಗಳಲ್ಲಿ 90ನೇ ಇಸ್ವಿನ ಆದಂಥ ಸಂದರ್ಭದಲ್ಲಿ ಅಲ್ಲಿ ಗ್ಯಾಸನ್ನು ಈ ಗ್ಯಾಸ್ನಲ್ಲೂ ಓಡಿಸ್ಬೋದು ಆಟೋ ರಿಕ್ಷಾನ ಅಂತ ಹೇಳಿ ಅದನ್ನು ಒಂದು ಕಿಟ್ಟಾಗಿ ಪರಿವರ್ತನೆ ಮಾಡಿ ಬಾಟ್ಲ್ ಸಿಲಿಂಡರ್ಗಳಲ್ಲಿ ನಾವು ಓಡಿಸೋಕ್ಕೆ ಪ್ರಾರಂಭ ಮಾಡಿದ್ವಿ. ಅದರಿಂದ ನಮಗೆ ಒಂದಿಷ್ಟು ವರ್ತು ಅಂದರೆ ನಮಗೆ ಆದಾಯ ಬರುತ್ತೆ, ಇದಕ್ಕಿಂತ ಪೆಟ್ರೋಲ್ಗಿಂತ ಹೆಚ್ಚಿನ ಆದಾಯ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲರೂ ಗ್ಯಾಸ್ಗೆ ಕನ್ವರ್ಷನ್ ಆದ್ವಿ. ಆ ಬಾಟ್ಲ್ ಸಿಲಿಂಡ್ರು ಇಲ್ಲೀಗಲ್ ಅಂತ ಹೇಳಿದ್ಮೇಲೆ ಇವಾಗ ಉಪಯೋಗಿಸ್ತಾರಲ್ಲ ಅಡುಗೆ ಏನಿಲ್ಲ, ಅದೇ ರೀತಿನಲ್ಲಿ ಉಪಯೋಗಿಸ್ತಾ ಇದ್ವಿ. 5 kg 5.5 kg ಅದು ಇಲ್ಲೀಗಲ್ ಅಂತ ಆದಮೇಲೆ ಸರ್ಕಾರ ಮಧ್ಯಪ್ರವೇಶ ಮಾಡಿ ಅದಕ್ಕೆ ಒಂದು ಟ್ಯಾಂಕ್ ಅನ್ನ ರೀತಿನಲ್ಲಿ ARDA ಮುಖಾಂತರ ಅದನ್ನು ಕಾನೂನಾತ್ಮಕವಾಗಿ ಅದನ್ನು ಕಾನೂನೊಳಗೆ ತಂದು ಅದ್ರ ಮುಖಾಂತರ ಎಲ್ಲ ವೆಹಿಕಲ್ಗಳಿಗೂ LPGಯನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಎಲ್ಲ ಇನ್ಸ್ಟಾಲ್ ಮಾಡಿದ ನಂತರ ನಾವೆಲ್ಲ ಅದಕ್ಕೆ ಮಾರು ಹೋಗಿ ನಾವೆಲ್ಲ ಇದಕ್ಕೆ ಪೊಲ್ಯೂಷನ್, ಮುಖ್ಯವಾಗಿ ಇದು ಪೆಟ್ರೋಲು ಮತ್ತು ಇತರೆ ಇಂಧನಗಳಿಗಿಂತ ಇದು ಪೊಲ್ಯೂಷನ್ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲರೂ LPGಗೆ ಕನ್ವರ್ಷನ್ ಆದ್ವಿ. ಈಗ 90% ಆಟೋ ರಿಕ್ಷಾಗಳು 99% CNG ಮತ್ತು LPGನಲ್ಲೇ ಇಡೀ ದೇಶಾದ್ಯಂತ ನಡೀತಾ ಇವೆ. ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಇರ್ಬೋದು ಡೀಸೆಲ್ ಗಾಡಿಗಳು ಮತ್ತು ಪೆಟ್ರೋಲ್ ಇಲ್ಲ, ಡೀಸೆಲ್ ಗಾಡಿಗಳಿವೆ. ಇವಾಗ ಮುಖ್ಯವಾಗಿ LPG ಮತ್ತು CNG ಗಾಡಿಗಳು ಇವಾಗ ಇಡೀ ದೇಶಾದ್ಯಂತ ಇವೇ ದೊಡ್ಡ ಮಟ್ಟದಲ್ಲಿ ಇವತ್ತು ಕಾರ್ಯಾಚರಣೆ ಮಾಡ್ತಾ ಇವೆ, ಪ್ಯಾಸೆಂಜರ್ಗಳನ್ನ ಕರ್ಕೊಂಡು ಹೋಗ್ತಾ ಇವೆ. ಇದ್ರ ಭಾಗವಾಗೇನೆ ನಾವು ಏನು LPGಗೆಲ್ಲ ಕನ್ವರ್ಷನ್ ಆದ್ವಿ, LPG ಬೆಲೆಗಳು ನಿತ್ಯ ಏರಿಕೆ 15 ರೂಪಾಯಿ ಇತ್ತು. ನಾವು ಇಂಟ್ರೊಡ್ಯೂಸ್ ಮಾಡಿದಾಗ ಪರ್ ಲೀಟರ್ 15 ರೂಪಾಯಿ ಇತ್ತು. ಇದು ಏರಿಕೆಯಾಗಿ ಇವತ್ತು ಅದು 99 ರೂಪಾಯಿ ಗಂಟ ಇವತ್ತು ಬಂದು ನಿಂತಿದೆ. ನಾವು ಪ್ರಯಾಣಿಕರ ಹತ್ರ ಈ ಯುದ್ಧ ನಡೀತಾ ಇದೆ. ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, 40ರಿಂದ 45 ರೂಪಾಯಿ ಒಂದು ಲೀಟ್ರಿಗೆ. ಹೆಚ್ಚಿಗೆ ಕೊಡಿ ಅಂದರೆ ಕೇಳೋಕ್ಕಾಗುತ್ತಾ? ಇವಾಗ ಮೊನ್ನೆ ನಾವು 3 ರೂಪಾಯಿ ಪರ್ ಕಿಲೋಮೀಟ್ರಿಗೆ, 1 ಕಿಲೋಮೀಟ್ರಿಗೆ 3 ರೂಪಾಯಿ ಹೆಚ್ಚಳವನ್ನು ಮಾಡಿಸ್ಕೊಂಡಿದ್ದೀವಿ ಸರ್ಕಾರದ ಹತ್ರ. ನಮ್ಮ ಬೆಲೆ ಏರಿಕೆ ಆಧಾರದಲ್ಲಿ ಮಾಡಿಸ್ಕೊಂಡಿದ್ದೀವಿ. ಮತ್ತೆ ಇವಾಗ ಬೆಲೆ ಏರಿಕೆಯಿಂದ ಪ್ರಯಾಣಿಕರನ್ನ ಜಾಸ್ತಿ ಕೇಳಿದ್ರೆ ನಾವು ಎಲ್ಲೋ ಒಂದು ಕಡೆ ಪ್ರಯಾಣಿಕರಿಗೆ ಅಲ್ಲ ನೀವು ಕೇಳಕ್ಕೂ ಆಗುದಿಲ್ಲ, ಆ ರೀತಿಯಾದಂತಹ ವಾತಾವರಣ ಸೃಷ್ಟಿಯಾಗಿದೆ. ಯಾಕೆ ಅಂದ್ರೆ ಅವ್ರಿಗೂ ಸಂಕಷ್ಟದಲ್ಲೇ ಇದ್ದಾರೆ. ಅವ್ರಿಗೆ ಸಂಬಳ ಕೊಡುವಂತವ್ರು, ಅವರು ದಿನನಿತ್ಯ ಕೂಲಿ ಮಾಡಿಕೊಂಡು ನಮ್ಮ ಆಟೋದಲ್ಲಿ ಪ್ರಯಾಣ ಮಾಡುವಂತ ಜನ, ಅವ್ರಿಗೆ ಸಂಬಳ ಜಾಸ್ತಿ ಮಾಡ್ತಾರ ಸರ್ಕಾರದವರು? ಏನಿಲ್ಲ, ಅವರು ಪಾಪ ಕಷ್ಟನೇ ಬೀಳ್ಬೇಕಾಗತ್ತೆ. ಹಾಗಾಗಿ ಇವತ್ತೇನಾಗಿದೆ, ಈ ಸಂಕಷ್ಟಕ್ಕೆಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೊಣೆ ಆಗ್ತವೆ. ಇದ್ರ ಮೇಲೆ ಹೆಚ್ಚಿನ ತೆರಿಗೆಗಳಾಗ್ತಾ ಇರೋದು ಇದೇ ಮುಖ್ಯ ಕಾರಣ. ಇವತ್ತು ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ಗೆ 10 ರೂಪಾಯಿಯನ್ನ ರಿಯಾಯಿತಿಗೆ ಕೊಟ್ಟಿದೆ. ಅದು ಕಂಪನಿಗಳಿಗೆ ನಾವು ಕೊಡ್ತೀವಿ ಅಂತ ಹೇಳಿದೆ. ಅದೇ ರೀತಿ ನಮಗೂ ರಿಯಾಯಿತಿ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮೇಡಮ್. ಇನ್ನ ನೀವು ಹೇಳಿದ್ರಿ ದರವನ್ನ ಹೆಚ್ಚಿನದಾಗಿ ಕೇಳಿದ್ರೆ ನಾವು ಜನರು ಕೂಡ ಕೊಡೋದಿಲ್ಲ ಅಂತ. ಖಂಡಿತವಾಗ್ಲೂ ಕೊಡೋದಿಲ್ಲ. ಯಾಕಂದ್ರೆ ಜನರಿಗೆ ಎಲ್ಲಾದ್ರಲ್ಲೂ ಹೊಡೆತ ಬೀಳ್ತಾ ಇದೆ. ಯುದ್ಧದ ಎಫೆಕ್ಟ್ ಅಂತ ಅಲ್ಲ, ಯುದ್ಧದ ಎಫೆಕ್ಟ್ಗಿಂತ ಮುಂಚೆಯಿಂದಲೂ ಕೂಡ ಜನರಿಗೆ ಹೊಡೆತ ಬೀಳ್ತಾನೆ ಇದೆ. ಒಂದಲ್ಲ ಒಂದು ದರವನ್ನ ಹೆಚ್ಚಿಗೆ ಮಾಡ್ತಾನೆ ಇದ್ದಾರೆ. ಈ ದರ ಅಲ್ಲ ಅಂದ್ರೆ ಇನ್ನೊಂದರಲ್ಲಿ ಒಂದು ಕಾಫಿ, ಒಂದು ಹಾಲು, ಒಂದು ಸಕ್ಕರೆ, ಎಲ್ಲದಕ್ಕೂ ಕೂಡ ದರ ಏರಿಕೆ ಆಗ್ತಾನೆ ಇದೆ. ಜನಜೀವನ ತತ್ತರಿಸಿ ಹೋಗ್ತಾ ಇದೆ. ಆದ್ರೂ ಕೂಡ ಈಗ LPG ಸಮಸ್ಯೆ ಆಗಿರೋದ್ರಿಂದ ಇನ್ನೂ ಕೂಡ ಜನ ಬೀದಿಗಿಳಿಯುವಂತಹ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಯಾಕಂದ್ರೆ ನಾವು ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಅಂತಂದ್ರೆ, ಬೆಂಗಳೂರಿನಲ್ಲಿ ಬೇರೆ ಎಲ್ಲೋ ಬೇಡ, ನಮಗೆ ನಮ್ಮ ಬೆಂಗಳೂರಿನಲ್ಲೇ ಎಷ್ಟು ಈ ಒಂದು ಏಜೆನ್ಸಿ LPG ಸಂಬಂಧಪಟ್ಟ ಏಜೆನ್ಸಿಗಳೇನಿರ್ತಾರೆ, ಆ ಒಂದು ಪೆಟ್ರೋಲ್ ಬಂಕ್ಗಳಾಗಿರ್ಬೋದು ಅಥವಾ LPG ಬಂಕ್ಗಳಾಗಿರ್ಬೋದು, ಎಲ್ಲವೂ ಕೂಡ ಸರತಿ ಸಾಲಿನಲ್ಲಿ ಎಷ್ಟು ಉದ್ದಕ್ಕೆ ನಿಂತಿರ್ತಾರೆ ರಸ್ತೆಯಲ್ಲಿ ಅಂತಂದ್ರೆ ನಿಜಕ್ಕೂ ಒಂದು ರೀತಿ ಬೇಸರ ಆಗುತ್ತೆ ಅವ್ರಿಗೆ. ಯಾವ ರೀತಿ ಅವ್ರ ಜೀವನವನ್ನು ಸಾಗಿಸ್ತಾರೆ? ಇರೋರೇನೋ ಸರಿ ತಿನ್ಕೊಳ್ತಾರೆ, ಇಲ್ಲದೆ ಇರೋರು ಏನ್ ಮಾಡ್ತಾರೆ? ಇದನ್ನ ಸರ್ಕಾರ ಯಾವ ರೀತಿಯಾಗಿ ಹೇಳುತ್ತೆ ನೋಡಿ. ನಾವು ಇನ್ನೊಂದು ಗಮನಿಸಬೇಕಾಗಿರೋದು, ಈಗ ಈ ಹಿಂದೆ ಕೊರೋನಾ ಬಂದಿತ್ತು, ಆಗ್ಲೂ ಕೂಡ ಸರ್ಕಾರ ಒಂದು ಮಾತು ಹೇಳುತ್ತೆ, ಕೊರೋನಾ ಬಂದಿದೆ, ಇದಕ್ಕೆ ನಮ್ಮ ಹತ್ರ ಮದ್ದಿದೆ, ನೀವು ಶಾಂತವಾಗಿರಿ ಅಂತ ಹೇಳುತ್ತೆ. ಆದ್ರೆ ಯಾವಾಗ ಮದ್ದು ನಮಗೆ ಸಿಕ್ಕಿದ್ದು? ಎಲ್ಲವೂ ಮುಗಿದು ಎಷ್ಟೋ ಜನ ಸತ್ತ ಮೇಲೆ ನಮಗೆ ಮದ್ದು ಸಿಕ್ಕಿತು. ಹಾಗೆ ಈಗ ಯುದ್ಧ ಪ್ರಾಚ್ಯದಲ್ಲಿ ಏನು ಈಗ ಯುದ್ಧ ನಡೀತಾ ಇದೆ ಮಧ್ಯಪ್ರಾಚ್ಯದಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಇಲ್ಲಿ ನಮಗೆ ಅಭಾವ ಬೀರ್ತಾ ಇದೆ LPGದು. ಈಗ LPGನೂ ನಮ್ಮಲ್ಲಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಎಷ್ಟರ ಮಟ್ಟಿಗೆ LPG ಪೂರೈಕೆ ಮಾಡ್ತಿದ್ದೀರಿ ನೀವು?
ಸೊ ಜನರು ಕೂಡ ಈಗ ತತ್ತರಿಸಿ ಹೋಗ್ತಿದ್ದಾರೆ, ಈ ಕಡೆ ಆಟೋ ಚಾಲಕರು ಕೂಡ ಅಷ್ಟೇ ತತ್ತರಿಸಿ ಹೋಗ್ತಿದ್ದಾರೆ. ಅವರ ಜೀವನ ಹೇಗೆ ನಡೆಸ್ಬೇಕು ಸ್ವಾಮಿ? ನೀವೇನೋ ಮಾಡ್ಬಿಡ್ತೀರಿ, ನಿಮ್ಗೇನೋ ಇರುತ್ತೆ, ನೀವು ಅಲ್ಲಿ ಇಲ್ಲಿ ಬಂದಿದ್ದನ್ನು ತಗೊಳ್ತೀರಿ, ಆದ್ರೆ ಹೇಗೆ? ಸೊ ಇದಕ್ಕೆ ಮುತ್ತುರಾಜ್ ಅವರು ಕೂಡ ಉತ್ತರ ಕೊಡಬೇಕಾಗತ್ತೆ. ಯಾಕೆಂದ್ರೆ ನಿಮ್ದು ಕೂಡ ಜೀವನ ತುಂಬಾ ಸಂಕಷ್ಟ ಇರುತ್ತೆ. ಹೇಗೆ ನಡೀತಾ ಇದೆ ನಿಮ್ಮ ಜೀವನ ಅಂತ? ಖಂಡಿತವಾಗ್ಲೂ ಮೇಡಮ್, ಇವಾಗ ನೋಡಿ, ಪ್ರತ್ಯೇಕ ಒಂದು ಬಂಕಲ್ಲಿ ಒಂದು ಬೆಲೆ ಇಲ್ಲ. 54 ರೂಪಾಯಿ ಇರ್ತಕ್ಕಂಥ ಬೆಲೆ ಗರಿಷ್ಠ 105 ರೂಪಾಯಿವರೆಗೂ ಒಂದೊಂದು ಬಂಕಲ್ಲಿ ಒಂದೊಂದು ರೀತಿ ಬೆಲೆ ಇದೆ. ಕೆಲವರು ಹೇಳ್ತಾರೆ ನಮಗೆ, ಅಂದರೆ ಕೆಲವು ಮಾಧ್ಯಮಗಳಲ್ಲಿ ಹೇಳ್ತೀವಿ, ಅನಿಲ ಸಾಗಾಣಿಕೆಯಲ್ಲಿ ಯಾವುದೇ ಕೊರತೆ ಕಂಡು ಬಂದಿಲ್ಲ, ಎಲ್ಲ ಸರಾಗವಾಗಿ ನಡೀತಾ ಐತೆ. ಹಂಗಂತ ಹೇಳಿದ್ರೆ ನಾವು ಎಲ್ಲ ಇವಾಗ ನೋಡಿ ತುಂಬ ಸಾಕಷ್ಟು ಬಂಕ್ಗಳು ಕ್ಲೋಸ್ ಹಾಕ್ಕೊಂಡು ಬರ್ತಾ ಇದ್ದಾವೆ. ಒಂದು ಕಡೆನೂ ಕರೆಕ್ಟಾಗಿ ಸಿಗ್ತಾ ಇಲ್ಲ, ಮತ್ತು ಒಂದು ಕಡೆನೂ ಬೆಲೆನೂ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಹಾಗಾಗಿ ಪ್ರತಿಯೊಂದನ್ನು ಇವಾಗ ರಾಜಕೀಯದವ್ರ ಮಾತು ಕೇಳಿದ್ರೆ ರಾಜಕೀಯದವ್ರು ಬರೀ ಆಶ್ವಾಸನೆ ಕೊಡ್ತಾರೆ. ನಾವು ಅಲ್ಲಿ ತರಿಸಿದ್ದೀವಿ, ಇಲ್ಲಿ ತರಿಸಿದ್ದೀವಿ, ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಯಾವುದೇ ರೀತಿ ಕೊರತೆ ಇಲ್ಲ ಅಂತ ಬರೀ ಸುಳ್ಳು ಆಶ್ವಾಸನೆ ಕೊಡ್ತಾರೆ. ಯಾವುದೋ ಒಂದು ವಿಚಾರದಲ್ಲಾಗಲಿ ಚಾಲಕರು ಪರವಾದ ಒಲವಂತೂ ರಾಜಕೀಯದವ್ರು ತೋರಿಸ್ತಾ ಇಲ್ಲ. ಹಾಗಾಗಿ ನಿತ್ಯ ನಿರಂತರ ಚಾಲಕರ ಕಷ್ಟ ಆ್ಯಕ್ಚುಲಿ ಕೇಳೋರು ಯಾರು ಇಲ್ದಂಗೆ ಆಗ್ಬಿಡುತ್ತೆ. ಸರ್ಕಾರದವರು ಅಷ್ಟೇ, ಅಧಿಕಾರಿಗಳು ಅಷ್ಟೇ. ಹಾಗಾಗಿ ಒಂದು ಮಟ್ಟದಲ್ಲಿ ತುಂಬ ಇವತ್ತಿನ ದಿನದಲ್ಲಿ ಜೀವನ ನಡೆಸೋದು ಚಾಲಕರು ತುಂಬ ಕಷ್ಟ ಆಗಿದೆ. ಸಾಧ್ಯವಾದರೆ ಚಾಲಕರಿಗೆ ಯಾವುದಾರ ಒಂದು ಪರ್ಯಾಯ ಮಾರ್ಗವನ್ನು ಮಾಡಿಕೊಡ್ಬೇಕು. ಇದು ಗ್ಯಾಸ್ ವಿಚಾರದಲ್ಲಿ ಅಂತೂ ಮಾತ್ರ ಅಲ್ಲ, ದುಡಿಮೆ ವಿಚಾರದಲ್ಲೂ ಕೂಡ ಬೈಕ್ ಟ್ಯಾಕ್ಸಿಯಿಂದ ಒಂದು ರೀತಿ ಸಮಸ್ಯೆ, ಮೆಟ್ರೋಯಿಂದ ಒಂದು ರೀತಿ ಸಮಸ್ಯೆ, ಟ್ರಾಫಿಕ್ ಸಂಚಾರ ಒಂದು ರೀತಿ ಸಮಸ್ಯೆ, ಇವೆಲ್ಲನೂ ಪ್ರತಿಯೊಂದು ಹಂತದಲ್ಲೂ ಚಾಲಕ ಎಲ್ಲ ದಾಟ್ಕೊಂಡು ಈ ನಡುವೆ ಈ ಒಂದು ಅನಿಲ ಕೊರತೆಯಿಂದ ದುಡಿಮೆ ಮಾಡಬೇಕು ಅಂತ ಹೇಳಿದ್ರೆ ನಿತ್ಯ ನಿರಂತರ ಒಂದು ಊಟಕ್ಕೂ ಕೂಡ ಪರದಾಡುವಂಥ ನಮ್ಮ ಈಗ ಸದ್ಯದ ಪರಿಸ್ಥಿತಿ ನಾವು ಎದುರಿಸ್ತಾ ಇದ್ದೀವಿ. ಎಸ್, ಖಂಡಿತವಾಗ್ಲೂ ಒಂದ್ ಕಡೆ ಕೇಂದ್ರ ಸರ್ಕಾರ ಜೊತೆಗೆ ಮುನಿಯಪ್ಪ ಅವರು ಅಂದ್ರೆ ಹಾಗಲಕಾಯಿ ಬೇವಿನಕಾಯಿ ಸಾಕ್ಷಿ ಅನ್ನಂಗೆ ಈಗ ಹಾಗಲಕಾಯಿ ಕೇಂದ್ರ ಸರ್ಕಾರ ಅಂದ್ರೆ ಬೇವಿನಕಾಯಿ ಸಾಕ್ಷಿ ಅಂತ ಮುನಿಯಪ್ಪ ಅವರು ಈಗ ಹೇಳಿಕೆಗಳನ್ನ ಕೊಟ್ಟಿದ್ರು. ಇಲ್ಲ ನಾವು ಸಿಲಿಂಡರ್ ಪೂರೈಕೆನ ಮಾಡ್ತೀವಿ ಅಂತೇಳಿ, ಅದೇನು ಪೂರೈಕೆ ಮಾಡ್ತೀರಿ ಅನ್ನೋ ಗೊತ್ತಿಲ್ಲ, ಆದರೆ ಅವರ ಕಷ್ಟಕ್ಕೆ ನೀವು ನಿಲ್ಲಬೇಕಷ್ಟೇ. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ LPG ಸಮಸ್ಯೆ ಕಾಡ್ತಾ ಇದೆ, ಆಟೋ ರಿಕ್ಷಕರು ಯಾವ ರೀತಿಯಾಗಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಒಂದಷ್ಟು ಜನ ನಮ್ಮ ರಾಜ್ಯದ ಜನ ಮಾತನಾಡಿದ್ದಾರೆ. ಅದೇನೇನು ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಕೂಡ ಈಗ LPG ಸಂಬಂಧಪಟ್ಟಂತೆ ಆಟೋ ರಿಕ್ಷಕರು ಪರದಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಯಾಕಂದ್ರೆ ಈಗ LPG ಬಂಕ್ಗಳೇನಿದಾವೆ ಅವು ಕೂಡ ಬಂದ್ ಆಗ್ಬಿಟ್ಟಿವೆ. ಒಂದ್ ಕಡೆ ನೋ ಸ್ಟಾಕ್ ಅಂತ ಹಾಕಿದ್ರೆ ಮತ್ತೊಂದು ಕಡೆ ಹೈಟ್ ರೇಕ್ ಅನ್ನ ಮಾಡಿದ್ದಾರೆ. ಇವತ್ತು ವಿದ್ಯನ್ನ ನೆಪವನ್ನ ಮುಂದಿಟ್ಟುಕೊಂಡು ಇಡೀ ರಾಜ್ಯದಲ್ಲಿ ಆತಂಕವನ್ನ ಎದುರಿಸಬೇಕಾ ಇದ್ದೀವಿ. ಇವತ್ತು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ LPG ಪಂಪ್ 62 ರೂಪಾಯಿ 63 ರೂಪಾಯಿ ಇದ್ದಿದ್ದು 85 ರೂಪಾಯಿ 80 ರೂಪಾಯಿ 90 ರೂಪಾಯಿ 95 ರೂಪಾಯಿ 100 ರೂಪಾಯಿ ಮಟ್ಟಕ್ಕೆ ಮಾರುವಂತ ಪರಿಸ್ಥಿತಿ ಇದೆ. LPG ಪಂಪಿನ ಮಾಲೀಕರು ಸ್ಟಾಕ್ ಅನ್ನ ಇಟ್ಟುಕೊಂಡು ಆಟೋ ರಿಕ್ಷಾ ಚಾಲಕರಿಗೆ ಡಬಲ್ ರೇಟ್ ಮಾಡ್ತಿದ್ದಾರೆ. ಇರ್ತಕ್ಕಂಥದ್ದು ಯಾಕೆ ಇದು ನೋ ಸ್ಟಾಕ್ ಬೋರ್ಡ್ ಹಾಕಿದಿರಿ? ಈಗ ಅಲ್ಲ, ಅಲ್ಲಿಂದ ಕಂಪ್ನಿಯಿಂದ ಯಾವುದು ಸ್ಟಾಕು ಒಂದು ಬರ್ತಾ ಇಲ್ಲ. ಅವ್ರನ್ನ ಕೇಳಿದ್ರೆ ಬೇರೆ ಕಡೆಯಿಂದ ಪರ್ಚೇಸ್ ಮಾಡಬೇಕು ಅಂತ ಇದ್ದಾರೆ. ಈಗ ನಮಗೂ ಬಂದಿಲ್ಲ. ಈಗ 99 ರೂಪೀಸ್ 95 ಪೈಸಾ ಅಂತೇಳಿ ಮಾರಬೇಕು ಅಂತ ಹೇಳ್ತಾ ಇದ್ದಾರೆ. ಆಟೋದವರು ಭಾಳ ಇದು ಇರೋದು. ಬೇರೆ ಕಡೆ ಅವಾಗೆ ಒಂದು ಸಾರಿ ಆ ಇನ್ಸಿಡೆಂಟ್ ಆಗಿದೆ. ಜಾಸ್ತಿ ರೇಟ್ ಮಾರಿದ ಮೇಲೆ ಬಂದು ಬಂದ್ ಮಾಡಿಸಿದ್ದಾರೆ. ಬೇರೆ ಕಡೆ ಎಲ್ಲ ಒಂದು ರೇಟ್ ಇದೆ, ಇದು ಒಂದು ರೇಟ್ ಇದೆ. ಎಸ್, ನೋಡಿ ಯಾವ ರೀತಿಯಾಗಿ ಆಟೋ ಚಾಲಕರು ಸಂಕಷ್ಟದಲ್ಲಿದ್ದಾರೆ ಅಂತ. ಯಾಕಂದರೆ ನಾನು ಹೇಳಿದೆ, ಪ್ರತಿನಿತ್ಯ ಅವರು ಜೀವನವನ್ನು ಮಾಡಬೇಕು ಅಂತಂದರೆ ಒಂದೊಂದು ಕ್ಷಣ, ಒಂದೊಂದು ನಿಮಿಷ, ಒಂದೊಂದು ಗಂಟೆ ಕೂಡ ಅವ್ರಿಗೆ ಟಾಸ್ಕ್ ಆಗಿರುತ್ತೆ ಲೈಫ್ನಲ್ಲಿ. ಯಾಕಂದರೆ ಕೆಲವರು ಕೂಡ ನಾವು ಆರಾಮಾಗಿ ಇವಾಗ ಏನೋ ಒಂದು ಬೇರೆ ಸಂಸ್ಥೆಗಳಲ್ಲಿ ಎಲ್ಲೋ ಕೆಲಸ ಮಾಡೋರು ಆರಾಮಾಗಿ ನಾವು ದುಡ್ಡನ್ನು ಅಥವಾ ಸಂಭಾವನೆಯನ್ನು ಪಡ್ಕೊಳ್ಬಹುದು. ಆದರೆ ಆಟೋ ರಿಕ್ಷಕರ ಬದುಕು ಹಾಗಲ್ಲ. ಅವರ ಜೀವವನ್ನೇ ಒಂದು ರೀತಿ ಪಣಕ್ಕೆ ಇಟ್ಟು ಅವ್ರು ದುಡಿತಾರೆ ಅಂದರೆ ಅದು ತಪ್ಪಾಗಲಾರ್ದು. ಇನ್ನು ಮಂಜುನಾಥ್ ಅವರೇ, ನೀವು ಹೇಳಿ, ಯಾವ ರೀತಿಯಾಗಿ ನಿಮ್ಮ ಅಕ್ಕಪಕ್ಕದ ಸಮಸ್ಯೆಯನ್ನು ನೀವು ಆಲಿಸ್ತಾ ಇದ್ರಿ, ಜೊತೆಗೆ ಸರ್ಕಾರ ಕೊಟ್ಟಿರುವಂಥ ಮಾತು ಬಗ್ಗೆ ನೀವೇನು ಹೇಳ್ತೀರಿ? ಖಂಡಿತ ಮೇಡಮ್, ನಾನು ಈಗಲೂ ಹೇಳ್ತಾ ಇರೋದು, KH ಮುನಿಯಪ್ಪ ಅವರಾಗಿರಲಿ, DCM ಆಗಿರಲಿ ಅಥವಾ ಮುಖ್ಯಮಂತ್ರಿಗಳಾಗಿರಲಿ, ಅವರು ಈ ಸುಳ್ಳು ಆಶ್ವಾಸನೆಗಳನ್ನ ಕೊಡ್ತಾರೆ. ನಾನು ಈಗಲೂ ಹೇಳ್ತಾ ಇದ್ದೀನಿ, 100 ಲೀಟ್ರ್ ಎಣ್ಣೆ ನಮ್ಮ ಬೆಂಗಳೂರಿಗೆ ಬಂದು ರೀಚ್ ಆಯಿತು ಅಂದರೆ 100%
ರೀಚ್ ಆಯಿತು ಅಂದರೆ ಅದರಲ್ಲಿ 40% ಸಿಲಿಂಡರ್ಗಳಿಗೆ ಬಳಕೆ ಮಾಡ್ತಾರೆ. ಇನ್ನು 60% ಪ್ರತ್ಯೇಕವಾದಿಗಳಿಗೆ ಮಾರಾಟ ಮಾಡ್ಕೊತಿದ್ದಾರೆ ಸರ್ಕಾರ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಬನ್ನಿ ನೆಲಮಂಗಲದಲ್ಲಿ ನೋಡಿ, ಯೂನಿ ಗ್ಯಾಸು, ಟೋಟಲ್ ಗ್ಯಾಸು ಲಾರಿಗಳೆಲ್ಲ ಫುಲ್ಲಾಗಿ ನಿಂತಿದ್ದಾವೆ. ಆದರೆ ಅದನ್ನು ಸ್ಟಾಕ್ ಇಟ್ಕೊಂಡು ಇವರು ಒಂದು ರೀತಿಯ ಮಾಫಿಯಾ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಪ್ರೈವೇಟ್ ಏಜೆನ್ಸಿಗಳು. ಈ ಮಾಫಿಯಾದಲ್ಲಿ ಏನು ಅಂತ ಹೇಳಿದ್ರೆ, ಸ್ಟಾಕ್ ಇಲ್ಲ, ಇಂಥ ಸಂದರ್ಭದಲ್ಲೇ ಡಬಲ್ ದುಡ್ಡನ್ನು ಮಾಡ್ಬೋದು ಅನ್ನೋ ಒಂದು ಮನಸ್ಥಿತಿನ ಇಟ್ಕೊಂಡು ಆ ಗಾಡಿಗಳನ್ನು ಗೋಡನ್ಗಳಲ್ಲಿ ಸ್ಟಾಕ್ ಇಟ್ಕೊಂಡು ನಮಗೆ ಸ್ಟಾಕೇ ಬಂದಿಲ್ಲ, ನಮ್ಗೆ ಇಲ್ಲಿವರೆಗೂ ಸಪ್ಲೈನೇ ಸಿಗ್ತಾ ಇಲ್ಲ, ಈ ಒಂದು ಪರಿಸ್ಥಿತಿ, ಇಂಥ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಸರ್ಕಾರ ಹೆಚ್ಚಿನ ದುಪ್ಪಟ್ಟು ಹಣಕ್ಕೆ ಪ್ರತ್ಯೇಕವಾದಿಗಳಿಗೆ, ಪ್ರೈವೇಟ್ ಏಜೆನ್ಸಿಗಳಿಗೆ ಮಾರಾಟ ಮಾಡ್ಕೊತಿದ್ದಾರೆ. ಈಗ ಹೇಳ್ತಿದ್ದಾರೆ ಕೆ ಎಚ್ ಮುನಿಯಪ್ಪ ಅವರು, ನಾವು ಇನ್ನೂ 2 ದಿನದಲ್ಲಿ ನಾವು ಈ ಒಂದು ಹೋಟೆಲ್ಗೆ ಸಂಬಂಧಪಟ್ಟಂಥ ಸಿಲಿಂಡರ್ಗಳನ್ನು ಕೂಡ ಸಪ್ಲೈ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹೋಟೆಲ್ಗೆ ಆಗಿರ್ಬೋದು, ಮನೆಯ LPG ಆಗ್ಬೋದು, ಪ್ರತ್ಯೇಕವಾಗಿ ಪರ್ಯಾಯ ವ್ಯವಸ್ಥೆಗಳಿದ್ದಾವೆ. ಆದರೆ ನಮ್ಮ ಆಟೋ ಚಾಲಕರಿಗೆ ಯಾವುದೇ ರೀತಿಯಾದಂಥ ಪರ್ಯಾಯ ವ್ಯವಸ್ಥೆ ಇಲ್ಲ. ಏನಂದರೆ, ನಾವಿನ್ನು ಎತ್ತಿನ ಗಾಡಿಗೆ ನಮ್ಮ ಆಟೋವನ್ನು ಕರ್ಕೊಂಡು ಹೋಗುವಂಥ ವ್ಯವಸ್ಥೆಗೆ ತಂದಿಟ್ಟಿದ್ದಾರೆ ಸರ್ಕಾರ. ಈಗ ನಾನು ಹೇಳ್ತಾ ಇರೋದು, ಯಾಕೆ ರಿಯಾಯಿತಿ ದರದಲ್ಲಿ ನಮಗೆ ಕೊಡಬಾರ್ದು? ಈ ಒಂದು ಪ್ರೈವೇಟ್ ಏಜೆನ್ಸಿಗಳಿಗೆ ನೀವು ಸಪ್ಲೈ ಮಾಡ್ತಾರಂಥ LPGಯನ್ನು ಬಂದ್ ಮಾಡಿ, ಈ ಕೂಡಲೇ ಬಂದ್ ಮಾಡಿ. ಈ ಹಿಂದಿನ ಸರ್ಕಾರ ನೀವು ಕಂಡಿರ್ಬೋದು, ಹಿಂದಿನ ಸರ್ಕಾರ ನೀವು ಆಗಲೇ ಹೇಳ್ತಾ ಇದ್ರಿ, ಕೊರೋನಾ ಟೈಮಲ್ಲಿ ಚಾಲಕರಿಗೆ ಒಂದಿಷ್ಟು ರೀತಿಯಲ್ಲಿ, ಅಂದರೆ ಕಿರುಬೆರಳ ರೀತಿಯಲ್ಲಿ ಒಂದು ಸಹಾಯಧನವನ್ನು ನೀಡಿತ್ತು. ಒಂದು 5,000 ರೂಪಾಯಿ ಒಂದು ಬಾರಿ, ಮತ್ತು 3,000 ರೂಪಾಯಿ ಒಂದು ಬಾರಿ ನಮ್ಮ ಚಾಲಕರಿಗೆ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಒಂದು ಸಹಾಯಧನವನ್ನು ನೀಡಿತ್ತು. ಪಕ್ಕದ ರಾಜ್ಯದಲ್ಲೂ ನೋಡಿದ್ರೆ ತಿಂಗಳಿಗೆ ಅಥವಾ ವಾರ್ಷಿಕವಾಗಿ 15,000ವನ್ನು ಆಟೋ ಚಾಲಕರ ವೃತ್ತಿಗೆ ಅಂತಲೇ ಮೀಸಲಿಟ್ಟಿದ್ದಾರೆ ಒಂದು ಪಕ್ಕದ ರಾಜ್ಯದಲ್ಲಿ. ನಮ್ಮ ರಾಜ್ಯದಲ್ಲಿ ನಮ್ಮ ಹತ್ರ ಕಿತ್ಕೊಂಡು ತಿನ್ನುವಂಥ ಒಂದು ರಾಜಕೀಯ ನಾಯಕರೇ ಇರ್ತಾರೆ. ಇದು ಪ್ರತ್ಯೇಕವಾಗಿ ಒಂದು ಪಕ್ಷಕ್ಕೆ ನಾನು ಮೀಸಲಾಗಿ ಹೇಳ್ತಾ ಇಲ್ಲ, ಈ 3 ಪಕ್ಷಗಳಿಗೂ ನಾನು ಹೇಳ್ತಾ ಇರೋದು. 3 ಪಕ್ಷಗಳು ಸಹ ನಮ್ಮ ರಾಜಕಾರಣಿಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ನಮ್ಮಿಂದ ಕನಿಷ್ಠ 60% ಟ್ಯಾಕ್ಸನ್ನು ಬಳಸ್ಕೊಂಡ್ರೆ, ಟ್ಯಾಕ್ಸನ್ನು ನಮ್ಮಿಂದ 60%ಅನ್ನು ಅವರು ತಗೊಂಡ್ರೆ, ನಮಗೆ 10% ಕೂಡ ಚಾಲಕರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಯಾವುದೇ ಒಂದು ಸರ್ಕಾರ ಆಗಿರಲಿ ಇಲ್ಲಿವರೆಗೂ ಮಾಡಿಲ್ಲ. ಹಾಗಾಗಿ ನಾನು ಸರ್ಕಾರಕ್ಕೆ ಏನು ಹೇಳ್ತೀನಿ, ರಿಯಾಯಿತಿ ದರದಲ್ಲಿ ನಮಗೆ ಕೊಡಿ. ಮತ್ತು ನೀವು LPG ನಮಗೆ ಸಪ್ಲೈ ಮಾಡೋದಕ್ಕಾಗಲ್ಲ ಅಂದರೆ ಬಿಡಿ, ನಮಗೆ ಮಾಸಿಕವಾಗಿ 615 ಅಂತ ಹೇಳ್ಬಿಟ್ಟು ಏನು ಬಿಟ್ಟಿ ಭಾಗ್ಯಗಳನ್ನ ಬಿಟ್ಟಿದ್ದೀರಾ, ನಮ್ಮ ಆಟೋ ಚಾಲಕರಿಗೂ ಒಂದು ಭಾಗ್ಯವನ್ನು ಬಿಡಲಿ ಸರ್ಕಾರ. ಆ ಒಂದು ಬಿಟ್ಟಿ ಭಾಗ್ಯ ಅಂತ ಬಿಟ್ಟಿ ಭಾಗ್ಯ ಮಾಡ್ತಾರೋ, ಅವರೇನು ಒಂದು ಇದಾಗಿ ಕೊಡೋದು ಬೇಡ. ಬಿಟ್ಟಿ ಭಾಗ್ಯದಲ್ಲಿ ನಮಗೂ ಒಂದು ಬಿಟ್ಟಿ ಭಾಗ್ಯ, ಒಂದು ವಾರ್ಷಿಕವಾಗಿ ನಮಗೆ ಮಾಸಿಕವಾಗಿ ಒಂದು ಸಂಬಳ ಅಂತ ಕೊಡಲಿ. ನಾವು ಬೇಕಾದ್ರೆ 15,000 ಸಂಬಳ ಕೊಡಲಿ, 30,000 ಸಂಬಳ ಕೊಡಲಿ, ನಮಗೆ ಒಂದು ತಿಂಗಳಿಗೆ ನಮಗೆ ಅಂತ ಒಂದು 30,000 ನಿಗದಿ ಮಾಡಿಡಲಿ ದುಡ್ಡನ್ನು. ನಾವು ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಹೆಂಗೋ ನಮ್ಮ ಜೀವನ ಮಾಡೋದಕ್ಕೆ ಆದಾಯ ಆಗುತ್ತೆ. ನಮಗೆ ಈ ಒಂದು ಪ್ರತ್ಯೇಕವಾದಿಗಳಿಗೆ LPGಯನ್ನು ಸಪ್ಲೈ ಮಾಡೋದನ್ನು ಬಿಟ್ಟು ಆಟೋ ಚಾಲಕರಿಗೆ ಮತ್ತು ಗೃಹ ಬಳಕೆಗೆ ಒಂದು ವ್ಯವಸ್ಥೆ ಮಾಡಬೇಕು ಈ ಸರ್ಕಾರ ಅನ್ನೋದನ್ನು ನಾನು ಸರ್ಕಾರಕ್ಕೂ ಮನವಿ ಮಾಡ್ತಾ ಇದ್ದೀನಿ. ಜನಗಳು ಕೂಡ, ಚಾಲಕರು ಕೂಡ ಎಚ್ಚೆತ್ಕೋಬೇಕು. ಈಗ ನಮಗೆ ಬರೀ 30% ಮಾತ್ರ ನಮಗೆ LPGಯ ಕೊರತೆ ಆಗಿದೆ. ಇನ್ನೂ 2 ತಿಂಗಳಿನ ಯುದ್ಧ ಮುಂದುವರೆದ್ರೆ ಖಂಡಿತವಾಗಿ ನಮಗೆ LPGನೇ ಸಿಗೋದಿಲ್ಲ. ಹಾಗಾಗಿ ಸರ್ಕಾರದ ಮೇಲೆ ಸಂಘ ಸಂಘಟನೆಗಳು ಕೂಡ, ನಾವು ಕೂಡ ಒತ್ತಡ ಇರ್ತೀವಿ. ನಮಗೆ ಮಾಸಿಕವಾಗಿ, ನಮಗೆ ಇಂತಿಷ್ಟು ಅಂತ ಮಾಸಿಕವಾಗಿ ಸಂಬಳ ಅಂತ ನಿಗದಿ ಮಾಡಿಬಿಡಲಿ, ಅಥವಾ ಸರಿಯಾದ ಈ ಒಂದು ಪ್ರತ್ಯೇಕವಾದಿಗಳಿಗೆ LPGಯನ್ನು ಸಪ್ಲೈ ಮಾಡೋದು ಬಿಟ್ಟು ನಮ್ಮ ಆಟೋ ಚಾಲಕರಿಗೂ ಮತ್ತು ಗೃಹ ಬಳಕೆಗೂ ಒಂದು LPG ಸಪ್ಲೈ ಮಾಡೋವಂಥ ವ್ಯವಸ್ಥೆ ಮಾಡಲಿ. ನೆಲಮಂಗಲದಲ್ಲಿ ನೀವು ಹೋಗಿ ಯಾರಾದರೂ ನೀವು ಸ್ಟ್ರಿಂಗ್ ಆಪ್ರೇಷನ್ ಆದರೂ ಮಾಡಿ, ಏನಾದರೂ ಮಾಡಿ, ಈ ಪ್ರತ್ಯೇಕ ಏನು ಒಂದು ಪ್ರೈವೇಟ್ ಗ್ಯಾಸ್ ಬಂಕ್ಗಳಿದ್ದಾವೆ, ಅವ್ರ ಗಾಡಿಗಳೆಲ್ಲ, ಕೆಲವು ಗಾಡಿಗಳು ಕಳ್ಳತನದಲ್ಲಿ ಮಾರ್ಗ ಬದಲಾಯಿಸಿ ಒಂದು ಗೋಡನ್ಗಳಲ್ಲಿ ಗಾಡಿಗಳನ್ನ ನಿಲ್ಲಿಸ್ಕೊಂಡಿದ್ದಾರೆ. ಮಂಜುನಾಥ್ ಅವರೇ, ಸ್ಟ್ರಿಂಗ್ ಆಪರೇಷನ್ ಅಂತಂದ್ರೆ ಏನ್ರಿ? ಅದು ನೀವು ಯಾವ ರೀತಿ ಹೇಳೋದು ಮೇಡಮ್? ನೀವು ಬೇಕಾದ್ರೆ ಅಲ್ಲಿ ಹೇಳಿದ್ಮೇಲೆ ಅಂದ್ಮೇಲೆ ನೀವೇ ಅದನ್ನು ವಿವರಿಸಬೇಕಲ್ಲ. ಖಂಡಿತ. ಅದು LPG ಗೋಡನಿಂದ ಏನು ರೀಫಿಲ್ ಆಗಿ ಬರ್ತಾ ಇದಾವೆ. ಈಗ ಒಂದು ಉದಾಹರಣೆ ಕೊಡ್ತೀನಿ ನಾನು ನಿಮಗೆ. ಪ್ರೈವೇಟ್ ಸಿಲಿಂಡರ್ ಅಂತ ಇರುತ್ತೆ, ಜ್ಯೋತಿ ಆಗಿರ್ಬೋದು, MVR ಅಂತ ಗ್ಯಾಸ್ ಆಗಿರ್ಬೋದು, ಆ ಥರ ಪ್ರೈವೇಟ್ ಸಿಲಿಂಡರ್, ಗೃಹ ಬಳಕೆ ಸಿಲಿಂಡರ್ಗಳು ಇದಾವೆ. ಅದೇ ರೀತಿ ಈಗೇನು ಒಂದು ಟೋಟಲ್ ಗ್ಯಾಸ್ ಅಂತೆ, ಯೂನಿ ಗ್ಯಾಸ್ ಅಂತೆ, ಪರ್ಪಲ್ ಗ್ಯಾಸ್ ಅಂತೆ, ಗೋ ಗ್ಯಾಸ್ ಅಂತೆ, ಈ ರೀತಿಯಾದಂಥ ಪ್ರೈವೇಟ್ ಏಜೆನ್ಸಿ ಗ್ಯಾಸ್ಗಳಿದಾವಲ್ಲ, ಅವರು ಅಲ್ಲಿ LPGಯನ್ನು ಲೋಡ್ ಮಾಡಿಕೊಂಡು ಅಲ್ಲಿಂದ ಬರುವಂಥ ಸಂದರ್ಭದಲ್ಲಿ ಆ ಗಾಡಿನ ಬಂಕ್ಗಳ ಹತ್ರ ತರದೆ ಅವರವರ ಒಂದು ಗೋಡನ್ಗಳಲ್ಲಿ ಗಾಡಿಗಳನ್ನು ನಿಲ್ಲಿಸ್ಕೊಂಡು, ಅತಿ ಹೆಚ್ಚಿನ ಬೇಡಿಕೆ ಬಂದಾಗ, ಡಿಮ್ಯಾಂಡ್ ಜಾಸ್ತಿ ಆದಾಗ ಈ ರೀತಿಯಾದಂಥ ದುಬಾರಿ ವೆಚ್ಚದಲ್ಲಿ ದುಬಾರಿ ರೇಟನ್ನು ಕೊಟ್ಟು ಬಳಸುವಂಥ ವ್ಯಾಪಾರ ಮಾಡುವಂಥ ಒಂದು ಕ್ರಿಯೆ. ಇದನ್ನು ನಾನು ಮಾಧ್ಯಮಗಳಿಗೆ, ನೀವು ಇದ್ರ ಬಗ್ಗೆ ಏನು CNG LPG ಆಟೋಗಳ ಸಂಕಷ್ಟದ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ, ಅದಕ್ಕೆ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಅದೇ ರೀತಿ ಈ ಸ್ಟ್ರಿಂಗ್ ಆಪ್ರೇಷನ್ ಅಂತ ಹೇಳಿದ್ರೆ, ನೀವು ಒಂದು ಕ್ಯಾಮ್ರಾನ ಇಟ್ಕೊಂಡು ನೀವು ಅಲ್ಲಿ LPG ಏನು ಗೃಹ ಬಳಕೆಗೆ ಎಷ್ಟು ಲೋಡ್ ಆಗ್ತಾ ಇದೆ,
ಪ್ರತ್ಯೇಕವಾದಿಗಳಿಗೆ ಲಾರಿಗಳಲ್ಲಿ ಎಷ್ಟು ಲೋಡ್ ಆಗ್ತಾ ಇದೆ, ಆ ಲಾರಿಗಳು ಬಂಕ್ ಹತ್ರ ಬಂದು ತಲುಪ್ತಾ ಇದ್ದಾವ, ಇದ್ರ ಬಗ್ಗೆ ನೀವು ಮಾಹಿತಿ ಕಲೆ ಹಾಕಿದ್ರೆ ನಾವು ಇತ್ತೀಚೆಗೆ ನಾವು ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ನೆಲಮಂಗಲದಿಂದ ಬೆಂಗಳೂರವರೆಗೂ ಬರ್ತಾ ಇರುವಂಥ ನಮ್ಮ ಆಟೋ ಚಾಲಕರು, ಎಷ್ಟೋ ಚಾಲಕರು ನಮಗೆ ಈ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ನಾವು ಒಂದು ಯೂನಿಯನಲ್ಲಿರೋದ್ರಿಂದ ನಮಗೆ ಈ ಮಾಹಿತಿಗಳೆಲ್ಲ ಬರ್ತಾ ಇದ್ದಾವೆ. ನಾವು ಸಹ ಇನ್ನು ಮುಂದೆ ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೀವಿ, ಇದನ್ನು ಈ ಕೂಡಲೇ ಸರಿ ಮಾಡಲಿಲ್ಲ ಅಂದರೆ ನಾವೇ ರೋಡ್ಗಿಳಿದು ಆ ಒಂದು ಲಾರಿಗಳನ್ನು ಮುತ್ತಿಗೆ ಹಾಕಿ ಬಂಕ್ಗಳ ಹತ್ರ ತಂದು ನಮಗೆ ರಿಯಾಯಿತಿ ದರದಲ್ಲಿ ಸಿಗುವಂಥ ಕೆಲಸಗಳನ್ನು ಕೂಡ ನಾವು ಮಾಡ್ತೀವಿ ಮೇಡಮ್. ನಿಮ್ಮ ಮಾಧ್ಯಮ ಮಿತ್ರರಿಗೂ ಮತ್ತು ಮಾಧ್ಯಮದವ್ರಿಗೂ ನಾನು ಹೇಳೋದು, ಈ ಒಂದು ಕೆಲಸನ ಕೂಡ ನೆಲಮಂಗಲದಿಂದ ನೀವು ಏನು ಒಂದು ಗಾಡಿಗಳು ಲೋಡ್ ಆಗಿ ಬರುತ್ತೆ, ಆ ಲೋಡುಗಳು ಎಲ್ಲಿ ಯಾವ ಬಂಕ್ಗೆ ಹೋಗುತ್ತೆ ಅಥವಾ ಬೇರೆ ಕಡೆ ಎಲ್ಲಿ ಹೋಗುತ್ತೆ ಅನ್ನೋದನ್ನು ಕೂಡ ನೀವು ಮಾಹಿತಿ ಕಲೆ ಹಾಕಬೇಕು ಅಂತ ನಿಮ್ಮ ಹತ್ರ ಮನವಿ ಮಾಡ್ತಾ ಇದ್ದೀನಿ. ಎಸ್ ಮಂಜುನಾಥ್, ಈಗ ಮಂಜುನಾಥ್ ಅವರು ಒಂದು ಮಾತು ಹೇಳ್ತಾರೆ ಶ್ರೀನಿವಾಸ್ ಅವರೇ, ಏನು ಅಂತಂದರೆ ಈಗ LPG ಸಂಬಂಧಪಟ್ಟಂತೆ ಏನು ಈಗ ಸರ್ಕಾರ ಕೊಟ್ಟಿದೆ ಅದನ್ನು ಕೆಲವರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ. ಅಂದರೆ ನಮ್ಮ ಜನರಲ್ಲೂ ಕೂಡ ಒಂದು ಗೊಂದಲ ಇದೆ. ಏನಪ್ಪ ಅಂತಂದರೆ ಸರ್ಕಾರ LPG ಗ್ಯಾಸನ್ನು ಏನೋ ಕೊಟ್ಟಿದೆ, ಆದರೆ ನಮಗೆ ಆ LPG ಗ್ಯಾಸ್ ಸಿಗ್ತಾ ಇಲ್ಲ, ಮಧ್ಯವರ್ತಿಗಳನ್ನವರು ಬಂದು ಅದನ್ನು ಆಕ್ರಮಿಸ್ಕೊಂಡು ಅವ್ರಿಗೆ ಯಾವಾಗ ಬೇಕೋ ಹೋಗಿ ಬಿಡ್ತಿದ್ದಾರೆ ಅಂತ. ಇದು ಯಾಕಂದರೆ ಇದನ್ನು ನಿಮಗೆ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದರೆ ಹಲವಾರು ಜನರಲ್ಲಿ ಗೊಂದಲ ಇರುತ್ತೆ, ಹೌದೇನೋ ಇಲ್ವೋ ಅನ್ನೋದು. ಸೊ ನಿಮಗೆ ಈ ಅನುಭವ ಆಗಿದೆಯಾ ಅಂತ? ಹೌದು ಮೇಡಮ್, ಇದು ಕಳ್ಳ ಮಾರ್ಕೆಟ್ನಲ್ಲಿ ಇವತ್ತು ಸೇಲ್ ಆಗ್ತಾ ಇದೆ. ನಾನು ಮೊದಲೇ ಹೇಳಿದೆ ಪ್ರಥಮವಾಗಿ, ಯಾವುದು ಈ ಕಮರ್ಷಿಯಲ್ ಹೋಟೆಲ್ಗೆ ಉಪಯೋಗಿಸುವಂತಹ ಅನಿಲ ಯಾವಾಗ ಬೇಡಿಕೆ ಹೆಚ್ಚಾಯಿತು, ಆ ಬೇಡಿಕೆಯನ್ನು ಪೂರೈಕೆ ಮಾಡಲಿಕ್ಕೆ ಪ್ರೈವೇಟ್ ಕಂಪನಿಗಳಿಗೆ ಈ ಲೋಡ್ ಹೋಗ್ತಾ ಇದೆ. ಆ ಲೋಡ್ ಹೋಗಿ ಅವರು ಹೆಚ್ಚಿನ ದುಬಾರಿ ರೇಟ್ನಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಆಗಿ ಪರಿವರ್ತನೆ ಮಾಡಿಕೊಂಡು ಅದನ್ನು ಇವತ್ತು ಬೇರೆ ಬೇರೆ ಹೋಟೆಲ್ಗಳಿಗೆ, ಈ ಫುಟ್ಪಾತ್ನಲ್ಲಿರುವಂಥ ಇವರಿಗೆ ಸಪ್ಲೈ ಮಾಡುವಂಥ ಕೆಲಸವನ್ನು ಇವತ್ತು ಈ ಗ್ಯಾಸ್ ಏಜೆನ್ಸಿಯವರು, ಪ್ರೈವೇಟ್ ಗ್ಯಾಸ್ ಏಜೆನ್ಸಿಯವರು ಮಾಡ್ತಾ ಇದ್ದಾರೆ. ಅದಕ್ಕೇನೆ ಇವತ್ತು ಹೇಳ್ತಾ ಇರುವಂಥದ್ದು, ಇದು ದುರುಪಯೋಗ ಆಗ್ತಾ ಇದೆ, ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಮಧ್ಯಪ್ರವೇಶ ಮಾಡಿ ನಮ್ಗಾಗ್ತಾ ಇರುವಂಥ ಅನ್ಯಾಯವನ್ನು ತಪ್ಪಿಸ್ಬೇಕು. ಎಲ್ಲ ಗ್ಯಾಸ್ ಬಂಕ್ಗಳಲ್ಲೂ ಇವತ್ತು ನೋ ಸ್ಟಾಕ್ ಅಂತ ಬೋರ್ಡ್ ಹಾಕ್ಕೊಂಡು ಇವತ್ತು ನೀವು ಕೊಟ್ಟಂಥ ಸರ್ಕಾರ ಕೊಟ್ಟಂಥ ಅನಿಲ ಇವತ್ತು ಯಾವ ಕಡೆ ಹೋಗ್ತಾ ಇದೆ. ಅವ್ರು ಮಂಜುನಾಥ್ ಹೇಳ್ತಾ ಇರೋ 100% ಸತ್ಯ. ಇವತ್ತು ಆ ದೊಡ್ಡ ಮಟ್ಟದಲ್ಲಿ ಇವತ್ತು ಈ ಕಮರ್ಷಿಯಲ್ ಸಿಲಿಂಡರ್ ಆಗಿ ಪರಿವರ್ತನೆಗಳಾಗ್ತಾ ಇವೆ. ಆ ಕಾರಣದಿಂದ ಇವಾಗ ನಮಗೆ ಗ್ಯಾಸ್ ಡಿಮ್ಯಾಂಡ್ ಆಗಿದೆ, ಬೇಡಿಕೆ ಹೆಚ್ಚಾಗಿದೆ. ಬೇಡಿಕೆ ಹೆಚ್ಚಾಗಿರೋದ್ರಿಂದ ಇವತ್ತು ದೊಡ್ಡ ಮಟ್ಟದಲ್ಲಿ ಲಾಭ ಮಾಡಲಿಕ್ಕೋಸ್ಕರ ಈ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳ್ತಾ ಇದ್ದೀವಿ ನೇರವಾಗಿ. ಇನ್ನು ಮುತ್ತರಾಜ್ ಅವರೇ, ಈಗ ಎಲ್ಲರಲ್ಲೂ ಕೂಡ ಇರುವಂಥ ಒಂದು ಗೊಂದಲ ಇದೆ. ಹೌದಪ್ಪ, ನಮಗೀಗ ಸರ್ಕಾರ ಏನೋ ಗ್ಯಾಸ್ ಇದೆ ಅಂತ ಹೇಳ್ತಾ ಇದೆ, ಒಂದು ಕಡೆ ಕೊಟ್ಟಿದೆ, ಆದರೆ ಇಲ್ಲಿ ಇನ್ನೂ ಹೈಕ್ ಆದಮೇಲೆ ಅಥವಾ ಇನ್ನೂ ಜಾಸ್ತಿ ರೇಟ್ ಆದಮೇಲೆ ನಾವು ಪೆಟ್ರೋಲ್ಗಳನ್ನು ಕೊಡೋಣ ಅಂತ ಪೆಟ್ರೋಲ್ ಬಂಕ್ ಅಥವಾ ಒಂದು LPG ಬಂಕ್ಗಳಲ್ಲಿ ನೋ ಸ್ಟಾಕ್ ಅನ್ನೋ ಬೋರ್ಡ್ ಹಾಕಿರ್ತಾರೆ ಅನ್ನೋದು ಸತ್ಯವಾ? ಖಂಡಿತ. ಇವಾಗ ಮಂಜುನಾಥ್ ಅಣ್ಣವ್ರು ಹೇಳ್ದಂಗೆ ಸುಮಾರು ಕಡೆ ಈಗ ಕೆಲವು ಮಾಧ್ಯಮಗಳಲ್ಲಿ, ಕೆಲವು ಪತ್ರಿಕೆಗಳಲ್ಲಿ ಕೂಡ ನಾವು ಗಮನಿಸಿದ್ದೇವೆ, ಅನಿಲ ಸಾಗಾಣಿಕೆಯಲ್ಲಿ ಯಾವುದೇ ಕೊರತೆ ಕಂಡು ಬಂದಿಲ್ಲ, ವಿಶೇಷವಾಗಿ ನಮ್ಮ ರಾಜ್ಯ ಮತ್ತು ರಾಜಧಾನಿಗೆ. ಖಂಡಿತವಾಗ್ಲೂ ಮತ್ತು ಸಾಗಾಣಿಕೆಯಲ್ಲಿ ಕೊರತೆ ಕಂಡು ಬಂದಿಲ್ಲ ಅಂತ ಹೇಳಿದ್ರೆ ಸಾಕಷ್ಟು ಅನಿಲ ಗ್ಯಾಸ್ ಬಂಕ್ಗಳು ಸ್ಥಗಿತ ಆಗ್ತಾ ಬರ್ತಾ ಇದ್ದಾವೆ. ಕೆಲವು ಬಂಕ್ಗಳಲ್ಲಿ ಅದು 3 ದಿನಕ್ಕೆ 1 ಲೋಡು, 4 ದಿನಕ್ಕೆ 1 ಲೋಡು, 1 ಲೋಡು ಬಂದ ತಕ್ಷಣವೇ ಅದು ಒಂದು ಅರ್ಧ ದಿನ ಅಥವಾ ಸಂಜೆವರೆಗೂ ಇರ್ಬೋದು. ಯಾಕಂದರೆ ಎಲ್ಲಿ ಗ್ಯಾಸ್ ಸಿಕ್ಕುತ್ತೆ ಅಂತಂದು ಮಾಹಿತಿ ಗೊತ್ತಾದಾಗ ಎಲ್ಲ ಕಡೆನೂ ಚಾಲಕರು ಅಲ್ಲಿ ಹೋಗ್ಬಿಟ್ಟು ಗ್ಯಾಸ್ನ ಭರ್ತಿ ಮಾಡ್ಕೊಳ್ತಾರೆ. ಅದು ಸರದಿ ಸಾಲಿನಲ್ಲಿ ನಿಂತು ಗಂಟೆಗಟ್ಟಲೆ ಕಾದು. ಮತ್ತು ಖಂಡಿತವಾಗ್ಲೂ ಇದು ನಾನು ಹೌದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಕಡೆ ನಮಗೆ ಅಂದರೆ ಬ್ಲ್ಯಾಕಲ್ಲಿ ಬೇರೆ ಬೇರೆ ಖಾಸಗಿ ಸಂಸ್ಥೆಗಳಿಗೆ ಮಾರಾಟವಾಗ್ತಿದ್ದು ಇದು ಸತ್ಯ ಇರ್ಬೋದು, ಇದೆ ಅಂತಲೂ ಕೂಡ ಖಚಿತವಾಗಿ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವಾಗ ಬರ್ತಾ ಇದೆ, ಸಿಗ್ತಾ ಇದೆ ಅಂತ ಸರ್ಕಾರದವರು ಕೆಲವು ಹೇಳಿಕೆಗಳು ಹೇಳ್ತಾ ಇದ್ದಾವೆ. ಅದ್ರ ಪ್ರಕಾರ ಇಲ್ಲಿ ನಮ್ಗೆ ಸಿಗ್ತಾ ಇಲ್ಲ ಅಂದಾಗ ಇದು ಹೌದು. ಸೊ ಇದಕ್ಕೆ ಒಂದು ಸೂಕ್ತವಾದ ಒಂದು ಕಡಿವಾಣ ಆಗಬೇಕು ಸರ್ಕಾರ. ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಏನು ಇಂಧನ ಸಚಿವರು ಇದ್ದಾರೆ, ರಾಜ್ಯ ಇಂಧನ ಸಚಿವರು ಮತ್ತು ಕೇಂದ್ರ ಇಂಧನ ಸಚಿವರು, ಕೇಂದ್ರದವ್ರು ನಮ್ಗೆ ಯಾರೂ ಗೊತ್ತಿಲ್ಲ, ಆದರೆ ರಾಜ್ಯದ KJ ಜಾರ್ಜ್ ಅವರು ಇದ್ದಾರೆ. ಇದುವರೆಗೂ ಕೂಡ ಅನಿಲದ ಬಗ್ಗೆ, ಅನಿಲ ಕೊರತೆ ಬಗ್ಗೆ ರಾಜ್ಯದಲ್ಲಿ ಒಂದು ಮಾಧ್ಯಮದ ಮುಂದೆ ಒಂದು ಯಾವುದೇ ಹೇಳಿಕೆ ಕೂಡ ನೀಡಿಲ್ಲ. ಇದು ವಿಪರ್ಯಾಸ. ಏನಾದರೂ ಒಂದು ಹೇಳಿಕೆ, ಏನಾದರೂ ಒಂದು ಪರ್ಯಾಯ ಮಾರ್ಗ, ಚಾಲಕರು ಈ ರೀತಿ ಪರದಾಡ್ತಾ ಇದ್ದಾರೆ, ನಿತ್ಯ ನಿರಂತರ ದುಡಿಮೆ ಅವಲಂಬಿತರಾಗಿ ಪರದಾಡ್ತಾ ಇದ್ದಾರೆ. ಇದಕ್ಕೆ ನೇರವಾಗಿ ಏನು ತಪ್ಪುಗಳು ನಡೀತಾ ಇದ್ದಾವೆ ರಾಜ್ಯ ಸರ್ಕಾರದ ಸಂಬಂಧಪಟ್ಟಂಥ ಅಧಿಕಾರಿಗಳ, ಸಂಬಂಧಪಟ್ಟಂಥ ಸಚಿವರುಗಳೇ ನೇರ ಹೊಣೆ ಹಾಕ್ತಾರೆ ಮೇಡಮ್. ಇದ್ರ ಬಗ್ಗೆ ಯಾವತ್ತಾದ್ರೂ ಪ್ರಶ್ನೆ ಎತ್ತಿದ್ದೀರಿ ನೀವು?
ಖಂಡಿತವಾಗ್ಲೂ ಸಾಕಷ್ಟು ನಾವು ಹೋರಾಟಗಳಲ್ಲಿ ನಾವು ಸಚಿವರುಗಳಾಗಿರ್ಬೋದು, ಸಾರಿಗೆ ಸಚಿವರು, ನಮಗೆ ಆಟೋ ಚಾಲನಾ ವೃತ್ತಿಗೆ ಸಂಬಂಧಪಟ್ಟಂತೆ ನಮಗೆ ದುಡಿಮೆಗೆ ಏನು ಕೊರತೆ ಇದೆಯೋ, ಜೀವನ ಸಾಗಿಸ್ಲಿಕ್ಕೆ ಏನೆಲ್ಲ ನಮಗೆ ಅವಶ್ಯಕತೆಗಳಿದೆಯೋ ಪ್ರತಿಯೊಂದ್ರ ಬಗ್ಗೆನೂ ನಾವು ಆಗಾಗ ಪ್ರಶ್ನೆ ಮಾಡ್ತಾ ಇರ್ತೀವಿ. ಮನವಿ ಪತ್ರಗಳನ್ನು ಸಾರಿಗೆ ಇಲಾಖೆಗೆ ಕೊಡ್ತಾನೆ ಇರ್ತೀವಿ. ತಗೊಳ್ತಾರೆ, ಡಸ್ಟ್ಬಿನ್ಗೆ ಹಾಕ್ಬಿಡ್ತಾರೆ, ಕಸದ ತೊಟ್ಟಿಗೆ ಹಾಕ್ತಾರೆ. ಇದುವರೆಗೂ ಕೂಡ ಚಾಲಕರ ಪರವಾಗಿ, ಚಾಲಕರ ಏಳಿಗೆಗಾಗಿ, ಚಾಲಕರ ಮಕ್ಕಳ ವಿದ್ಯಾಭ್ಯಾಸದ ಪರವಾಗಿ ಯಾವ ಸರ್ಕಾರನೂ ಕೂಡ ಯಾವುದು ತಲೆ ಕೆಡಿಸ್ಕೊಂಡಿಲ್ಲ. ಚಾಲಕರು ಇವತ್ತು ನಾಶ ಆಗ್ತಿದ್ದಾರೆ. ಚಾಲಕರ ಒಂದು ವೃತ್ತಿ ಜೀವನ ಅವನೈತೆ ಅವಸಾನ ಆಗ್ತಾ ಇದೆ, ನಾಶ ಆಗ್ತಾ ಇದೆ. ಸೊ ಪ್ರತಿಯೊಂದಕ್ಕೂ ಚಾಲಕ ಬೇಕೇ ಬೇಕು ಮೇಡಮ್. ಇವತ್ತಿನ ದಿನಮಾನದಲ್ಲಿ ಯಾವುದೇ ಒಂದು ಮಗುನ ಸ್ಕೂಲಿಗೆ ಬಿಡೋದ್ರಿಂದ ಹಿಡಿದು ಒಂದು ಮಾರ್ಕೆಟಿಗೆ ಹೋಗಿ ತರಕಾರಿ ತರೋದ್ರಿಂದ ಪ್ರತಿಯೊಂದು ವಿಚಾರಕ್ಕೂ ಚಾಲಕನ ಅವಶ್ಯಕತೆ ಇದೆ. ವಿಶೇಷವಾಗಿ ಮಹಾನಗರದಲ್ಲಿ ಇಂಥ ನಗರಗಳಿಗೆ ಆಟೋ ಚಾಲಕರ ಅವಶ್ಯಕತೆ ಇದೆ. ಅಂಥ ಆಟೋ ಚಾಲಕರ ಅವಶ್ಯಕತೆ ಇರೋದನ್ನು ಎಲ್ಲ ದುರ್ಬಳಕೆ ಮಾಡ್ಕೊಂತಿದೆ ಸರ್ಕಾರ. ಪ್ರತಿಯೊಂದು ವಿಚಾರಕ್ಕೂ ಧೋರಣೆ ಮಾಡ್ತಾ ಇದೆ. ಸೊ ಎಲ್ಲದಕ್ಕೂ ನೇರ ಹೊಣೆ ಸರ್ಕಾರ, ಎಲ್ಲದರಲ್ಲೂ ಎಡವಟ್ಟು ಮಾಡ್ತಾ ಇದೆ ಅಂತ ಹೇಳಿ ಬಯಸ್ತೇನೆ. ಎಸ್ ಮುತ್ತುರಾಜ್ ಅವರೇ, ಮತ್ತೆ ನಾವು ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ಅಲ್ಲಿವರೆಗೂ ಯಾವ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ಆಟೋ ಚಾಲಕರು ಬಹುಮುಖ್ಯವಾಗಿ ಕಷ್ಟವನ್ನ ಹಸು ನೀಗ್ತಾ ಇದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕು. ನಿಜವಾಗ್ಲೂ ಹಸು ನೀಗ್ತಾ ಇದ್ದಾರೆ ನಮ್ಮ ಆಟೋ ಚಾಲಕರು ಅನ್ನೋ ಯಕ್ಷ ಪ್ರಶ್ನೆಗಳು ಕೂಡ ಕಾಡುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಜನರು ಅನ್ನೋದಕ್ಕಿಂತ ಆಟೋ ರಿಕ್ಷಕರು ಯಾವ ರೀತಿಯಾಗಿ ತಮ್ಮ ಒಂದು ಗ್ಯಾಸ್ನ ಅಥವಾ LPG ಅಭಾವದಿಂದ ಯಾವ ರೀತಿಯಾಗಿ ಒದ್ದಾಡ್ತಾ ಇದ್ದಾರೆ. ಯಾಕಂದರೆ ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಅವಾಗಲಿಂದ ಹೇಳ್ತಾ ಇದ್ದೆ, ಪ್ರತಿನಿತ್ಯ ದುಡ್ದಿದ್ದ ದುಡ್ಡಲ್ಲೇ ಅವರು ತಿನ್ನಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತೆ. ಎಲ್ಲಿಂದನೂ ಇನ್ಕಮ್ ಇರೋದಿಲ್ಲ ಅವರಿಗೆ, ಆಟೋ ಮೇಲೆ ಅವಲಂಬಿತರಾಗಿರ್ತಾರೆ. ಈಗ ಗ್ರಾಹಕರು ಕೂಡ ಬರೋದು ಕಮ್ಮಿ ಮಾಡಿದಾಗ ಒಂದು ಕಡೆ ಅವ್ರಿಗೆ ನಮಗೆ ಈ ಥರ ಇದೆ ಅಭಾವ, ಮಧ್ಯಪ್ರದೇಶದಲ್ಲಿ ಯುದ್ಧ ನಡೀತಾ ಇದೆ, ಈ ಥರ ಯುದ್ಧ ನಡೀತಾ ಇರೋದ್ರಿಂದ ನೀವು ನನಗೆ ಜಾಸ್ತಿ ಕೊಡಿ, ಒಂದು 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 ಮೀಟರ್ಗೋ ಅಥವಾ 1 ಕಿಲೋಮೀಟರ್ಗೋ ನಮಗೆ 3 ರೂಪಾಯೋ 4 ರೂಪಾಯೋ ಹೆಚ್ಚಳ ಮಾಡಿ ಅಂತಂದರೆ ಯಾರು ಗ್ರಾಹಕರು ಕೇಳ್ತಾರೆ? ಅಯ್ಯೋ ನಂದೇ ಬರೇ ಬಿದ್ದಿದೆ ಸ್ವಾಮಿ, ನಿನಗೆಲ್ಲಸಿಂದ ಕೊಡಲಿ ಅನ್ನೋ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಆದರೆ ಈಗ ಅಂತಹ ಸ್ಥಿತಿ ಬಂದು ಒದಗಿಬಿಟ್ಟಿದೆ. ಈಗ ನಮ್ಮ ಜೊತೆ ಇನ್ನೊಬ್ಬರು ಕೂಡ ಗೆಸ್ಟ್ ಜಾಯಿನ್ ಆಗ್ತಾ ಇದ್ದಾರೆ. ಅವರೇ ನಮ್ಮ ವುಮೆನ್ ಆಟೋ ಡ್ರೈವರ್ ಆದಂತಹ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಪ್ರತಿಭಾವತಿ ಗೌಡ. ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಓಕೆ, ಪ್ರಭಾವತಿ ಗೌಡ, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮನಾಗೆ ಇವಾಗ ಪ್ರಶ್ನೆಯನ್ನ ಕೇಳ್ತೀನಿ ನಾನು, ಪ್ರಭಾವತಿ ಗೌಡ ಅವರೇ. ಈಗ ನಮ್ಮ ಈ ರಾಜ್ಯದಲ್ಲಿ ಮೂಡ್ತಾ ಇರುವಂತಹ ಈ ಒಂದು LPG ಸಮಸ್ಯೆ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ನೀವು ಯಾವ ರೀತಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಿ ಅಂತ? ಮೇಡಮ್, ನಮ್ಮದೇ ಈಗ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಬೆಳಗ್ಗೆ ಗ್ಯಾಸ್ ಖಾಲಿ ಆಗಿದೆ ನಮ್ಮ ಮನೇಲಿ. ಬಟ್ 15 ದಿನದಿಂದ ನಾನು ಬುಕ್ಕಿಂಗ್ ಮಾಡ್ತಾ ಇದ್ದೀನಿ, ಬಟ್ ಬುಕ್ಕಿಂಗ್ ನಮ್ಗೆ ತಗೊಂಡಿಲ್ಲ. ಇವತ್ತು ಬೆಳಗ್ಗೆ ರೈಸ್ಗೆ ಇಟ್ಟಿದ್ದಾರೆ, ರೈಸಲ್ಲಿ ಖಾಲಿ ಆಗಿದೆ. ಮತ್ತೆ ಕರೆಂಟ್ ಸ್ಟವ್ ಇಲ್ಲ, ಏನೂ ಇಲ್ಲ. ನಮ್ಮ ಮನೆ ಪರಿಸ್ಥಿತಿನೇ ಯೋಚನೆ ಮಾಡಿದ್ರೆ ಆ ಪರಿಸ್ಥಿತಿಯಲ್ಲಿದೆ. ಬಟ್ ಈಗ ಎಲ್ಲಿ ಅರೇಂಜ್ ಆಗಲಿಲ್ಲ. ಲಾಸ್ಟಿಗೆ ಫ್ರೆಂಡ್ ಮನೇಲಿ ಹೋಗಿ ಗ್ಯಾಸ್ ಇದು ಕರೆಂಟ್ ಸ್ಟವ್ ತೊಗೊಂಬಂದು ಈಗ ಅಲ್ಲಿ ಕೊಟ್ಟು ಬಂದಿದ್ದೀರಿ. ಅಂತ ಪರಿಸ್ಥಿತಿ ಇದೆ ನಮ್ಮ ಈಗ ಇರೋಂಥ ದೇಶದಲ್ಲಿ. ಇವಾಗ ಏನಾಗ್ಬಿಟ್ಟೈತೆ ಅಂದರೆ ಎಲ್ಲ ಹೊಡೆತ ಡ್ರೈವರ್ ಮೇಲೆ ಬೀಳ್ತಾ ಇದೆ. ಈಗ ಡ್ರೈವರ್ ಯಾವ ಥರ ಆಗ್ಬಿಟ್ಟೈತೆ ಅಂದರೆ, ಮನೇಲಿ ಹೋದ್ರೂ ನಮ್ಗೆ ಗ್ಯಾಸ್ ಬೇಕು, ಹೊರಗಡೆ ಬಂದರೂ ಗ್ಯಾಸ್ ಬೇಕು. ಗ್ಯಾಸ್ ಇದ್ರೇ ನಮ್ಮ ಜೀವನ ನಡೆಯೋದು. ನಿತ್ಯ ನಾವು ಜೀವನ ಮಾಡಬೇಕು ಅಂದರೆ ಹೊರಗಡೆ ಹೋದ್ರೂ ನಮ್ಗೆ ಆಟೋ ಗ್ಯಾಸ್ ಹಾಕ್ಲೇಬೇಕು, ಮನೇಲಿದ್ದು ಅಡುಗೆ ಮಾಡೋಕ್ಕೆ ಗ್ಯಾಸ್ ಬೇಕು. ಈ ಡ್ರೈವರ್ ಫ್ಯಾಮಿಲಿ ಯಾವ ಥರ ಆಗ್ಬಿಟ್ಟೈತೆ ಅಂದರೆ, ಗ್ಯಾಸ್ ಇದ್ರೇ ನಮ್ಮ ಜೀವನ. ಬೆಳಗ್ಗೆ ಸ್ಟಾರ್ಟ್ ಆಗಬೇಕು ಅಂದ್ರೆ ಗ್ಯಾಸ್ ಇರಬೇಕು. ಕೆಲವ್ರದ್ದೆಲ್ಲನೂ ಹಿಂಗಾಗ್ಬಿಡುತ್ತೆ, ಬರೀ ಅಡುಗೆ ಮಾಡೋಕ್ಕೆ ಮಾತ್ರ ಸೀಮಿತ ಗ್ಯಾಸ್ ಬೇಕಾಗುತ್ತೆ. ಬಟ್ ನಮ್ಮ ಆಟೋ ಡ್ರೈವರ್ ಜೀವನದ ಹೆಂಗೈತೆ, ಗ್ಯಾಸ್ ಮೇಲೆನೇ ಜೀವನ ನಿಂತಂಗೆ ಆಗ್ಬಿಟ್ಟಿದೆ. ಈ ಕೊರೋನಾದಲ್ಲಾದ್ರೂ ಹಂಗೋ ಹಿಂಗೋ ಜಯಿಸ್ಕೊಂಡು ಬಂದ್ಬಿಟ್ಟಿದ್ದೀರಿ ಜೀವನನ. ಬಟ್ ಇವತ್ತಿನ ಪರಿಸ್ಥಿತಿ ಡ್ರೈವರು ದುಡಿಮೆನೂ ಇಲ್ಲ. ಈ ಕಡೆ ದುಡಿಮೆ ಮಾಡಿ ಅಟ್ಲೀಸ್ಟ್ ಹೋಟ್ಲಾಗಾದ್ರೂ ತೊಗೊಂಡೋಗೋಣ, ಒಂದು 10 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ, ಹೋಟ್ಲಾಗ ತೊಗೊಂಡೋಗೋಣ ಅನ್ನೋದಕ್ಕೂ ನಮ್ಗೆ ಗ್ಯಾಸ್ ಬೇಕೇ ಬೇಕು ಹೊರಗಡೆ ದುಡಿಯಕ. ಇಲ್ಲ ಮನೇಲಿ ಐತಾ ಗ್ಯಾಸ್ ಅಂದ್ರೆ ಹೋಗಿ ಮಾಡೋಕ್ಕೂ ಮನೇಲೂ ಪ್ರಾಬ್ಲಮ್ಮು. ಏನೇ ಮಾಡಿದ್ರು ನಮ್ಮ ಮಿಡ್ಲ್ ಫ್ಯಾಮಿಲಿ ಡ್ರೈವರ್ ಹೊಟ್ಟೆ ಮೇಲೇನೆ ಹೊಡೆಯೋದು. ಕೊರೋನಾದ ಟೈಮಲ್ಲೂ ನಮ್ಮ ಡ್ರೈವರ್ ಹೊಟ್ಟೆ ಮೇಲೇನೆ ಹೊಡೆದಿದ್ದೆ ಹೊರತು ಈ ಸರ್ಕಾರ ಏನು ಅದನ್ನೆಲ್ಲ ನೋಡ್ತಾ ಇಲ್ಲ. ಹೇಳ್ತಾರೆ ಡ್ರೈವರ್ ಇದ್ರೆ ಈ ದೇಶ ಬೆಳೆಯೋದು. ಮೇಡಮ್, ನಾವು ಡ್ರೈವರ್ ಕಾಕಿ ಹಾಕೊಂಡು ಆಟ ಆಗಲಿ ಪ್ರತಿಯೊಂದು ನಾವು ವೆಹಿಕಲ್ ಓಡಿಸ್ರೇನೆ ಇವತ್ತು ಈ ನಮ್ಮ ದೇಶದಲ್ಲಿ ನಡೆಯೋದು. ಇಲ್ಲಿ ಡ್ರೈವರ್ ಇಲ್ಲ ಏನೂ ಮಾಡೋಕ್ಕಾಗಲ್ಲ ಅಲ್ವಾ? ಆಗುತ್ತಾ? ಆಗಲ್ಲ. ಆದ್ರೆ ಎಲ್ಲ ಕಡೆ ನೋಡಿದ್ರು ಡ್ರೈವರ್ ಹೊಟ್ಟೆ ಮೇಲೆ ನೋಡಿತಾರೆ. ಈಗ ಯಾವ್ದು ಇದು ಬಂತು, ಅದರಲ್ಲೂ ನಮ್ಗೆ 2,000 ಅಂತ ಹೆಣ್ಮಕ್ಳಿಗೆ ಇದು ಕೊಟ್ರು, ಅದರಲ್ಲೂ ನಮಗೆ ಹೊಟ್ಟೆ ಮೇಲೆ ಹೊಡೆದ್ರು ಅಲ್ವಾ? ಎಲ್ಲದರಲ್ಲೂ ನಮ್ಮ. ಬಟ್ ನಾವು ಡ್ರೈವರ್ ಏನ್ ಪಾಪ ಮಾಡಿದಿರಿ ಈ ದೇಶದಲ್ಲಿ ಹುಟ್ಟಕಂತ ಅಷ್ಟು ಬೇಜಾರಾಗ್ಬಿಟ್ಟೈತೆ ನಮಗೆ. ಈಗ ಕೊರೋನಾದಲ್ಲೆಲ್ಲ ಈಗ ದುಡಿಮೆ ಮಾಡೋರ್ಗೆಲ್ಲ ಏನಾಯ್ತು, ಪೇಮೆಂಟ್ ಬರ್ತಾ ಇತ್ತು. ಎಷ್ಟು ತಿಂಗಳು ಪೇಮೆಂಟ್ ಕೊಡಿ ಅಂತ ಹೇಳಿದ್ರು, ಪೇಮೆಂಟ್ ತಗೊಂಡ್ರು ಅಷ್ಟು ಜನ ಜೀವನ ಮಾಡಿದ್ರು ಕೊರೋನಾ ಟೈಮಲ್ಲಿ. ಅವಾಗ ಏನಾಯ್ತು, ಡ್ರೈವರ್ಗೆ ಬೇರೆ ಏನು ಇಲ್ಲ, ಸರ್ಕಾರ ಕಡೆಯಿಂದ 5,000 ಕೊಡ್ತೀನಿ ಅಂದ್ರು. ಎಷ್ಟು ಬಂತು ಮೇಡಮ್? ನನಗೇ ಬಂದಿಲ್ಲ ಮೇಡಮ್. ನಾನು 15-16 ವರ್ಷ ಡ್ರೈವರು, ನನಗೇ ಬಂದಿಲ್ಲ.
ಎಲ್ಲಿ ಬಂತು? ಅವಾಗೂ ನಮ್ಮ ಹೊಟ್ಟೆ ಮೇಲೆನೆ ಹೊಡಿತವ ಸರ್ಕಾರ, ಇವಾಗ್ಲೂ ನಮ್ಮ ಹೊಟ್ಟೆ ಮೇಲೆ ಹೊಡಿತದೆ. ಇವಾಗ ರ್ಯಾಪಿಡೋ ಬೈಕ್ ಬಿಟ್ರು, ಅದ್ರಲ್ಲೂ ನಮ್ಮ ಡ್ರೈವರ್ ನಮ್ಮ ಹೊಟ್ಟೆ ಮೇಲೆನೆ ಹೊಡೆದ್ರು. ಇವಾಗ ಅವರು ಈ ಕಡೆನೂ ಸಂಪಾದನೆ ಮಾಡ್ತಾರೆ, ಬೈಕ್ ಓಡಿಸೋರು ಆ ಕಡೆನೂ ಸಂಪಾದನೆ ಮಾಡ್ತಾರೆ, ಅವ್ರು ಹೆಂಗೋ ಜೀವನ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಆಗ್ತಾ ಇರೋದೇನು, ನಾವು ನಿಷ್ಠೆಯಿಂದ ಕಾಕಿ ಶರ್ಟ್ ಹಾಕಿ, ನಾವು ಯೂನಿಫಾರ್ಮ್ ಹಾಕಿ ನಿಷ್ಠೆಯಿಂದ ಎಲ್ಲಾನು ಸರ್ಕಾರ ಕೊಟ್ಟಂತ DL ಅವ್ರು ಕೊಟ್ಟಂತ ಯೂನಿಫಾರ್ಮ್ ಎಲ್ಲಾನು ಕೊಟ್ಟು ನಾವು ಫಾಲೋ ಅಪ್ ಮಾಡೋದ್ರಿಂದ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಎಲ್ಲಿದೆ ನ್ಯಾಯ, ಎಲ್ಲಿದೆ ಅಂತ ಗೊತ್ತಿಲ್ಲ. ಭಾರಿ ಅನ್ಯಾಯ ನಡೀತಾ ಇದೆ. ಬಿಜೆಪಿ ಸರ್ಕಾರ ಇದ್ರು ಅವಾಗ ಹೇಳ್ತಾ ಇದ್ರು ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ. ಏನ್ ಮಾಡಿದ್ರು? ಬಿಜೆಪಿ ಸರ್ಕಾರ ಬಂದು ಏನು ಮಾಡಿಲ್ಲ. ಕಾಂಗ್ರೆಸ್ ಆಗ ಹೇಳಿದ್ರು ನಾನ್ ಬಂದ್ಮೇಲೆ ಹಿಂಗ್ ಮಾಡಾಕ್ತೀನಿ, ಏನು ನೀವು ಭಯನೇ ಪಡಬೇಡಿ, ನಾನು ಇದ್ದೀನಿ, ನಿಮ್ಮ ಸಂಘಟನೆ ನಾನು ಒಬ್ರು ಇದ್ದೀರಿ ಅಂತ ಭರವಸೆ ಕೊಟ್ರು, ಮಾತು ಕೊಟ್ರು ಹೋರಾಟದಲ್ಲಿ. ಇವತ್ತು ಯಾವುದೇ ಸರ್ಕಾರನೂ ಇಲ್ಲ, ಯಾವುದೇ ಇದು ಇಲ್ಲ ಮೇಡಮ್. ಇವಾಗ ಏನ್ ಅನ್ಸ್ಬಿಟ್ಟೆ ಗೊತ್ತಾ, ಬಿಜೆಪಿ ಕಾಂಗ್ರೆಸ್ ಯಾವ ಸರ್ಕಾರನೂ ಬೇಡ, ಹೊಸ ಸಂವಿಧಾನ ನಮ್ದು ಯಾವ್ದಾದ್ರು ಒಂದು ಮಾಡ್ಬೇಕು ಅಂತ ಅಷ್ಟು ಮಟ್ಟಿಗೆ ನಾವು ಡ್ರೈವರ್ಸ್ ಹೋಗಿದ್ದೀರಿ. ಈಗ ನೀವು ನಮ್ಮ ಚಾನಲ್ ಮುಖಾಂತರ ನೀವು ಏನಾದ್ರು ಮನವಿ ಮಾಡ್ಕೊಳ್ತೀವಿ ಅಥವಾ ಒಂದು ಏನಾದ್ರು ಹೇಳ್ತೀವಿ ಸರ್ಕಾರಕ್ಕೆ ಅಂದ್ರೆ ಏನು ಹೇಳಬಹುದು ನೀವು? ಸರ್ಕಾರಕ್ಕೆ ನಾವು ಹೆಂಗ್ ಆಗ್ಬಿಟ್ಟೈತೆ ಅಂತ, ಈ ಮಿಡ್ಲ್ ಫ್ಯಾಮಿಲಿ ನಾವು ಈ ಕಡೆ ಐತೆ ಅಂತ ನಾವು ಮೆದಕ್ಕೂ ಆಗ್ತಾ ಇಲ್ಲ, ಇಲ್ಲ ಇನ್ನೊಬ್ರ ಹತ್ರ ಭಿಕ್ಷಾ ಬೇಡಕ್ಕೂ ಆಗ್ತಾ ಇಲ್ಲ ಮೇಡಮ್. ನಮ್ಮ ಪರಿಸ್ಥಿತಿ ಈ ತರ ತಂದಿಕ್ಕ ಈ ಸರ್ಕಾರಕ್ಕ ನಿಜವಾಗ್ಲು ಕಾಣ್ತಾ ಇಲ್ವಾ? ಈ ಸರ್ಕಾರಕ್ಕೆ ಕಣ್ಣಿಲ್ಲ, ನಿಜವಾಗ್ಲು ಅಷ್ಟು ಬೇಸರ ಹತ್ತು ಬಿಟ್ಟೈತೆ ನಮಗಂತೂ. ಎಲ್ಲಾದ್ರಲ್ಲೂ ನಮ್ಮ ಡ್ರೈವರ್ ಹೊಟ್ಟೆ ಮೇಲೆ ಹೊಡಿಬೇಕಂತಾನೆ ಇವ್ರು ಸರ್ಕಾರ ತಗೊಂಬಂದಿದೆ ಅನ್ನೋಷ್ಟು ಮಟ್ಟಿಗೆ ಹೋಗಿದೆ. ನಿಜವಾಗ್ಲೂ ಡ್ರೈವರ್ ಇದ್ರೆ ಈ ದೇಶ, ಯೋಧ ರೈತ ಡ್ರೈವರ್ ನಿಜವಾಗ್ಲೂ ನಾವು ಇದ್ರೇನೆ ನಿಮ್ಮ ದೇಶ ನಡೆಯೋದು. ಇದನ್ನ ಮಾತ್ರ ಖಂಡಿತವಾಗ್ಲೂ ನೀವು ಇಟ್ಕೊಳ್ಳಿ. ನಾವಿಲ್ಲ ಯಾವುದೇ ಕಾರಣಕ್ಕಿಲ್ಲ, ಒಬ್ಬ ಡ್ರೈವರ್ ಇಲ್ಲ ಅಂದ್ರೆ ನಿಮ್ಮ ಮನೆಗೆ ನಿಜವಾಗ್ಲು ಒಂದು ರೇಷನ್ನೂ ಬರಲ್ಲ ನಿಮ್ಮ ಮನೆಗೆ. ನಮ್ಮನ್ನ ಫಸ್ಟ್ ಉಳಿಸೋಂಥ ಕೆಲಸ ಮಾಡಿ, ಎಲ್ಲಾದ್ರಲ್ಲೂ ತುಳಿತಾ ಇದ್ದೀರಿ, ನಿಜವಾಗ್ಲೂ ತುಳಿಯೋ ಪ್ರಯತ್ನ ಮಾಡಬೇಡಿ. ಸರ್ಕಾರನ ಉಳಿಸೋದು ನಾವೇ, ಬೆಳೆಸೋದು ನಾವೇ. ನಾವು ಆಟೋ ಮೇಲೆ ಹಾಕುವಂಥ ಸ್ಟಿಕ್ಕರಿಂದಾನೇ ನಿಮ್ಮ ಜೀವನನ ಕಟ್ಕೊಂತೀರಿ. ನಿಜವಾಗ್ಲೂ ನಿಮ್ಮ ಏಳಿಗೆ ಮಾಡೋದು ನಾವು ಹಾಕುವಂಥ ಒಂದು ಸ್ಟಿಕ್ಕರು, ಇಂಥದಕ್ಕೆ ನಾವು ಭರವಸೆ ಕೊಡ್ತಾ ಇದ್ರಿ ಅಂತ ಹಾಕುವಂಥ ಸ್ಟಿಕ್ಕರ್ ನಾವು ಪಬ್ಲಿಸಿಟಿ ಮಾಡೋದೇ ಡ್ರೈವರ್ ಮೇಡಮ್. ಖಂಡಿತ ಖಂಡಿತ. ಈಗ ಪಬ್ಲಿಸಿಟಿ ಮಾಡ್ಬೇಕು ಅಂತ ಹೇಳಿದ್ರೆ ಆಟೋ ಮೇಲೆ ಸ್ಟಿಕ್ಕರ್ ಅಂಟಿಸ್ಕೊಂಡೆ ಪಬ್ಲಿಸಿಟಿ ಮಾಡ್ಬೇಕು. ಪ್ರತಿಯೊಂದು ನಾವು ಪಬ್ಲಿಸಿಟಿ ಮಾಡೋದೇ ನಾವು ಡ್ರೈವರ್ಸು. ನಮ್ಮ ಡ್ರೈವರ್ ಈ ನಮ್ಮನ್ನೇ ತುಳಿತಾ ಇದಾರೆ ಈ ಸರ್ಕಾರ ಅಂದ್ರೆ ನಾವ್ ಹೆಂಗಿ ಬೆಳೆಯಕ್ಕಾಗುತ್ತೆ? ನಿಜಕ್ಕೂ ಜೀವನ ಸಂಕಷ್ಟ ನಿಮ್ದು. ಬೆಳೆಯೋದು ಬಿಡಿ, ಜೀವನನೇ ಸಂಕಷ್ಟ ಅಲ್ವಾ ನಿಮ್ದು? ನಿಜವಾಗ್ಲೂ ನಮ್ಗೆ ಹೆಂಗ್ ಅನ್ಸ್ಬಿಟ್ಟೈತೆ ಅಂದ್ರೆ ಅವಾಗೆಲ್ಲ ವೃತ್ತಿ ಡ್ರೈವರ್ ಅಂದ್ರೆ, ಇವಾಗ ನಾವು ಹೆಣ್ಮಕ್ಳಾಗಿ ಡ್ರೈವಿಂಗ್ ವೃತ್ತಿಗೆ ಬಂದಿರಿ. ಇವತ್ತು ಮಹಿಳೆ 1000 ಜನ ಬಂದಿದ್ದಾರೆ ಈ ಡ್ರೈವಿಂಗ್ ವೃತ್ತಿಗೆ. ಬಟ್ ನಾವೆಲ್ಲ ಜೀವನ ಕಟ್ಕೊಬೇಕಂದ್ರೆ ನಮ್ಗೆ ಸಪೋರ್ಟ್ ಸರ್ಕಾರ ಮಾಡ್ಬೇಕಲ್ಲ. ಹಿಂಗ್ ಜೀವನ ಕಟ್ಕೊಬೇಕು, ಯಾರನ್ನೋ ಕೇಳ್ಬೇಕು. ಅಲ್ಲ ಎಲೆಕ್ಷನ್ ಓಟ್ ಹಾಕಕ್ ಮಾತ್ರ ಬರ್ತಾರೆ, ಮೇಡಮ್ ನಮ್ಗೆ ಹಾಕಿ ಓಟು, ನಮ್ಗೆ ಹಾಕಿ ಅಂತೇಳಿ. ಇವತ್ತು ಯಾವ ಸರ್ಕಾರ ಬಂದು ನಮ್ಮ ಮನೆ ಹತ್ರ ಕೇಳ್ತಾ ಇದೆ, ನಿಮ್ಮ ಮನೆಗೆ ಊಟ ಮಾಡಿದ್ರೋ, ಗ್ಯಾಸ್ ಇದೆಯೋ ಇಲ್ಲೋ, ಇಲ್ಲ ಆಟೋಗೆ ಹಾಕಿದ್ರೋ ಇಲ್ಲ, ಎಲ್ಲಿ ಕೇಳ್ತಾ ಇದ್ದಾರೆ ಸರ್ಕಾರ? ಯಾವ ಸರ್ಕಾರನೂ ಇಲ್ಲ. ನನ್ನ ಅಭಿಪ್ರಾಯ ಏನ್ ಗೊತ್ತಾ, ಈ ಕಾಂಗ್ರೆಸ್ ಬಿಜೆಪಿ ಎಲ್ಲ ತೆಗೆದ್ಬಿಟ್ಟು ಯಾವ್ದಾದ್ರು ಒಂದು ನಮ್ಮನ್ನ ಆಯ್ಕೆ ಮಾಡ್ಕೊಬೇಕು, ಹೊಸ ಅಭ್ಯರ್ಥಿನ ಒಬ್ಬರನ್ನ ಆಯ್ಕೆ ಮಾಡ್ಬೇಕು. ಯಾಕೆಂದ್ರೆ ಇವೆಲ್ಲಾನು ಓಲ್ಡ್ ಇಸ್ ಗೋಲ್ಡ್ ಅಂತ ನಾವು ಅಂದ್ಕೊಂಡಿದ್ವಿ. ಓಲ್ಡ್ ಇಸ್ ಗೋಲ್ಡ್ ಅಲ್ಲ, ಬ್ಯಾಡ್ ಆಗ್ಬಿಟ್ಟೈತೆ ಲೈಫು. ಈಗ ಹೊಸಾದ್ ಯಾರಾದ್ರೂ ಸಂವಿಧಾನ ತಗೊಂಡು ಬಂದ್ರೆ ನಾವು ಅದಕ್ಕೆಲ್ಲ ಸಪೋರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಡ್ರೈವರ್ನ ಉಳಿಸೋಂಥ ಕೆಲಸ ಮಾಡಬೇಕು ಅಂತ ನಿಜವಾಗ್ಲೂ ಪ್ರತಿಯೊಬ್ಬ ಡ್ರೈವರಲ್ಲೂ ಮನವಿ ಮಾಡ್ಕೊತೀವಿ. ಯಾವ ಸರ್ಕಾರನೂ ನಮ್ಗೆ ಹೆಲ್ಪ್ ಮಾಡ್ತಾ ಇಲ್ಲ, ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಯಾರು ಒಬ್ರು ಬರಲಿಲ್ಲ ಹೆಲ್ಪಿಂಗ. ಬಟ್ ಒಳ್ಳೆ ಆಯ್ಕೆನ ಈ ಸರಿ ಆದರೂ ಮಾಡಬೇಕು. ನಮ್ಮ ಡ್ರೈವರ್ ವೃತ್ತಿನ ಉಳಿಬೇಕು, ನಾವು ಏನಾದರೂ ಜೀವನ ಮಾಡಬೇಕು ಬೆಂಗಳೂರಲ್ಲಿ, ಇಲ್ಲ ಇಡೀ ಪ್ರಪಂಚ ನಾವೇನಾದ್ರು ಜೀವನ ಮಾಡ್ಬೇಕಂದ್ರೆ ಒಳ್ಳೆಯನ್ನ ನಾವು ಈ ಸರಿನ ಆಯ್ಕೆ ಮಾಡ್ಕೊಬೇಕಂತ ಕೇಳ್ಕೊತೀನಿ ಎಲ್ಲರಲ್ಲಿ ಮನವಿ. ಎಸ್ ಮಂಜುನಾಥ್ ಅವರೇ, ನಿಮ್ಮ ಸಹೋದರಿ ಪ್ರಭಾವತಿ ಗೌಡ ಅವ್ರು ಹೇಳಿದ್ರು, ಇದ್ರ ಬಗ್ಗೆ ಏನೇ ಹೇಳ್ತೀರಿ? ಖಂಡಿತ ಮೇಡಮ್, ನಮ್ಮ ಪ್ರಭಾವತಿ ಅವರು ಹೇಳಿದಾಗೆ ಮುಂದಿನ ಬಾರಿ ಎಲೆಕ್ಷನಲ್ಲಿ ನಮ್ಮದೇ ಆದಂಥ ಒಂದು ಡ್ರೈವರ್ ಸಮುದಾಯದಿಂದ ಒಬ್ಬರನ್ನ ಆಯ್ಕೆ ಮಾಡಿ ನಾವು ಕೂಡ ಎಲೆಕ್ಷನ್ಗೆ ನಿಂತ್ಕೊಳ್ಳೋಂಥ ಕೆಲಸ ಮಾಡ್ತೀವಿ. ಆದರೆ ಈಗ ನಮಗೆ ಬೇಕಾಗಿರೋವಂಥದ್ದು ಪರ್ಯಾಯ ಮಾರ್ಗ ನಮಗೆ ಈ ಕೂಡಲೇ. ಯಾಕೆಂದರೆ ನಾನು BBC ನ್ಯೂಸಲ್ಲಿ ಯಾವುದೋ ಒಂದು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಈಗಲೇ ನಿಲ್ಲುವಂಥ ಪರಿಸ್ಥಿತಿ ಅಂತೂ, ಯುದ್ಧ ಈಗಲೇ ನಿಲ್ಲುವಂಥ ಪರಿಸ್ಥಿತಿ ಅಂತೂ ಕಾಣ್ತಾ ಇಲ್ಲ. ಅದು ನಿಂತರೂ ಕೂಡ ನಮಗೆ ಬಹುತೇಕ 20ರಿಂದ 25 ದಿನಗಳು ಬೇಕಾಗುತ್ತೆ ನಮಗೆ LPG ಸಾಧಾರಣವಾಗಿ ಸಿಗುವಂಥ ಕೆಲಸ ಆಗಬೇಕು ಅಂದರೆ ಅದು ಅಷ್ಟು ದಿನ ಬೇಕಾಗುತ್ತೆ. ಈ ಒಂದು ಏನು ಈ ಪ್ರತ್ಯೇಕವಾದಿಗಳಿಗೆ ಮತ್ತು ಈ ಬೇರೆಯವರಿಗೆಲ್ಲ ಏನು LPG ಸಿಲಿಂಡರ್ನ ಸಪ್ಲೈ ಮಾಡ್ತಿದ್ದಾರೆ, ಇದಕ್ಕೆ ಪ್ರತ್ಯೇಕವಾದಂಥ ಒಂದು ತನಿಖಾ ತಂಡವನ್ನು ಆಯೋಜನೆ ಮಾಡಿ. ಉದಾಹರಣೆಗೆ ನಾನು ಹೇಳ್ತೀನಿ, ಇವತ್ತು ನನ್ನ ಮನೆಯ ಪಕ್ಕದಲ್ಲಿ ಒಬ್ಬ ಬ್ಯಾಚುಲರ್ ಹುಡುಗ, ಅವರು ಬ್ಯಾಚುಲರ್ಸ್ ಆಗಿರ್ತಾರೆ, ಅವರು ಪ್ರೈವೇಟ್ ಸಿಲಿಂಡರ್ನ ಬಳಸ್ತಾರೆ. ಈಗ ಏನು ಅಲ್ಲಿಂದ ಬರ್ತಾ ಇರೋಂಥ LPG ಸಿಲಿಂಡರ್ ಇದೆಯಲ್ಲ, ಈ ಪ್ರೈವೇಟ್ ಸಿಲಿಂಡರ್ಗೆ ಫಿಲ್ ಮಾಡ್ತಾರೆ. ಅಂದರೆ 12 ಲೀಟ್ರು 14 ಲೀಟ್ರ್ ಏನೋ ಅದು ಆ ಸಿಲಿಂಡರ್ ಫಿಲ್ ಆಗುತ್ತೆ ಅಂತ ಇಟ್ಕೊಳ್ಳಿ.
ಸರಾಸರಿ ಅದರ ಒಂದು LPG ಸಿಲಿಂಡರ್ನ ಒಂದು ರೇಟ್ ಏನಿರುತ್ತೆ ಅಂತ ಹೇಳಿದ್ರೆ 1100 1200 ಇರುತ್ತೆ. ಮನೆ ಬಳಕೆಗೆ ಸಿಗುವಂಥ ಗೌರ್ಮೆಂಟ್ ಸಿಲಿಂಡರ್ಗಳೇ ಈಗ ಸಿಗದೇ ಇರೋವಂಥ ಜಾಗದಲ್ಲಿ ಅವನು ಫೋನ್ ಮಾಡಿ 10 ನಿಮಿಷಕ್ಕೆ ಡೋರ್ ಡೆಲಿವರಿ ಕೊಡ್ತಿದ್ದಾರೆ, ಅದು 2400 ರೂಪಾಯಿ. ಅವ್ರಿಗೆ LPG ಎಲ್ಲಿ ಸಿಗ್ತಿದೆ? ಇದು ನನ್ನ ಒಂದು ಪ್ರಶ್ನೆ ಸರ್ಕಾರಕ್ಕೆ. ನಮಗೆ ಸಿಗದೇ ಇರೋಂಥ ಗೃಹ ಬಳಕೆ LPG ಆಗಿರ್ಬೋದು, ಆಟೋಗೆ ಸಿಗದೇ ಇರೋಂಥ LPG ಆಗಿರ್ಬೋದು, ಈ ಒಂದು ಪ್ರತ್ಯೇಕ ಪ್ರೈವೇಟ್ ಸಿಲಿಂಡರ್ಗಳಿಗೆ ನೀವು ನೋಡ್ತಾ ಇರಿ. ಯಾವುದೇ ಒಂದು ಬ್ಯಾಂಗಲ್ ಸ್ಟೋರ್ ಆಗಿರ್ಬೋದು ಅಥವಾ ಅಲ್ಲಲ್ಲಿ ಶೇಟುಗಳು ಒಂದು ಕೆಲವು ಸಿಲಿಂಡರ್ಗಳನ್ನ ಇಟ್ಟಿರ್ತಾರೆ, ಅವ್ರ ಹತ್ರ ಆ ಗೋಡನಲ್ಲಿ ಹೋಗಿ ನೋಡಿ, ಅವ್ರ ಹತ್ರ ಫುಲ್ ಆಗಿರೋಂಥ ಸಿಲಿಂಡ್ರ್ ಗೋಡನ್ ತುಂಬ ಇಟ್ಕೊಂಡಿರ್ತಾರೆ. ಆದರೆ ನಮಗೆ LPG ಈ ಕೊರತೆ ಉಂಟಾಗೋದಕ್ಕೆ ಇವರು ಒಂದು ಮೂಲ ಕಾರಣ. ಇವರಿಗೆ ಮಾರಾಟ ಅಂದರೆ ಒಂದು ಇಂತಿಷ್ಟು ಅಂತ ಅವ್ರಿಗೆ ಮಾರಾಟ ಮಾಡ್ಕೊಳ್ತಾ ಇರೋಂಥ ಇಂಧನ ಇಲಾಖೆಯ ನಮ್ಮ ಸಚಿವರಿಗೆ ಈಗ ಏನಿದ್ದಾರೆ, ಸಚಿವರಾಗಿರಲಿ, ಆ KH ಮುನಿಯಪ್ಪ ಆಗಿರಲಿ, ಅಯೋಗ್ಯರಂದರೆ ಅವರಷ್ಟು ಅಯೋಗ್ಯ ಇನ್ನು ಯಾರೂ ಇಲ್ಲ. ಇದೇ ನಮ್ಮ ಹತ್ರ LPG ಇದೆ ಅಂತ ಏನು ಬೊಗಳೆ ಬಿಡ್ತಿದ್ದಾರೆ. ಇದು ಪ್ರಾರಂಭ. ಇನ್ನು ಮಧ್ಯಕ್ಕೂ ನಾವು ಇನ್ನೂ ಹೋಗಿಲ್ಲ. ಇನ್ನು ಕಡೆ ಎಂಡಲ್ಲಿ ನಮ್ಮ ಆಟೋ ಚಾಲಕರೆಲ್ಲ ನಮ್ಮ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕೋಬೇಕಾಗತ್ತೆ. ಈಗ ನಾನು ಅದಕ್ಕೆ ಸರ್ಕಾರಕ್ಕೆ ಏನು ಹೇಳ್ತಾ ಇದ್ದೀನಿ, ಈ ಕೂಡಲೇ ಎಚ್ಚೆತ್ಕೋಬೇಕು, ಇದ್ರ ಬಗ್ಗೆ ಒಂದು ತನಿಖೆ ಮಾಡಬೇಕು. ಜೊತೆಗೆ ನಮಗೆ ಮಾಸಿಕವಾಗಿ ಇಂತಿಷ್ಟು ಅಂತ ಈ ಸಂಕಷ್ಟದ ಪರಿಹಾರ, ಈ ಕಷ್ಟ ಪರಿಹಾರ ಆಗುವಂಥ ಸಂದರ್ಭಕ್ಕಾದರೂ ನಮಗೆ ಮಾಸಿಕವಾಗಿ ಇಂತಿಷ್ಟು ಅಮೌಂಟ್ ಅಂತ ಆಟೋ ಚಾಲಕರಿಗೆ ನೀಡಬೇಕು. ಮಂಜುನಾಥ್ ಅವರೇ, ತಣ್ಣೀರ್ ಬಟ್ಟೆ ಹಾಕೊಳ್ತೀವಿ ಅಂತೆಲ್ಲ ಹಾಕೊಂಡ್ಬಿಟ್ಟಿದ್ದೀರಿ ಇವಾಗ? ಇಲ್ಲ ಮೇಡಮ್, ಇದು ಈಗ ನಮಗೆ ಈಗಲಾದರೂ LPG ನೋಡಿ 40% ಆಟೋಗಳಲ್ಲಿ ಈಗ 20% ಆಟೋಗಳು ನಾವು ಪ್ರತಿದಿನ ನೋಡ್ತಾ ಇದ್ದೀವಿ. ಗಾಡಿಗಳನ್ನ ನಾವೇ ಕಾಲಿಟ್ಟು ಥ್ರೋ ಮಾಡಿ ಬಿಡ್ತಾ ಇದ್ದೀವಿ. ನೀವು ಬಹುತೇಕ ಗ್ಯಾಸ್ ಬಂಕ್ಗಳನ್ನ ನೋಡಿ, ಇಂಡಿಯನ್ ಗ್ಯಾಸ್ ಬಂಕ್ ಆಗಿರ್ಬೋದು, ಭಾರತ್ ಗ್ಯಾಸ್ ಬಂಕ್ ಆಗಿರ್ಬೋದು, HP ಗ್ಯಾಸ್ ಬಂಕ್ ಆಗಿರ್ಬೋದು, ಇಲ್ಲಿ LPG ಸಿಲಿಂಡರ್ದು ರೇಟು ಏರಿದೆ. ಆದರೆ ಅಲ್ಲಿ ಸಿಗ್ತಾ ಇದೆ LPG. ಪ್ರೈವೇಟ್ ಬಂಕ್ಗಳಲ್ಲಿ LPGಗಳು ಸಿಗ್ತಾ ಇಲ್ಲ. ಅವ್ರಿಗೆ ತಲುಪಬೇಕಾಗಿರುವಂಥ ಗ್ಯಾಸ್ಗಳು ಬೇರೆ ಕಡೆ ಅಂದರೆ ಕಳ್ಳ ಮಾರ್ಗದಲ್ಲಿ ಹೋಗ್ತಾ ಇದೆ. ಕಳ್ಳ ಮಾರ್ಗದಲ್ಲಿ ಸಿಲಿಂಡರ್ಗಳಿಗೆ ಬಳಕೆ ಆಗ್ತಾ ಇದೆ. ನಮ್ಮ ಆಟೋಗೆ ಬಳಕೆ ಆಗಬೇಕಾಗಿರುವಂಥ LPGಗಳೆಲ್ಲ ಪ್ರೈವೇಟ್ ಸಿಲಿಂಡರ್ಗಳಿಗೆ ಬಳಕೆ ಆಗ್ತಾ ಇದೆ. ಈ ಕೂಡಲೇ ಸರ್ಕಾರ ಇದಕ್ಕೊಂದು ಒಂದು ನಿಗಮವನ್ನು ರಚನೆ ಮಾಡಿ ಅದಕ್ಕೆ ಪರ್ಯಾಯವಾಗಿ ನಮಗೆ ಅದಕ್ಕೆ ಮುಂಚೆ ನಮ್ಮ ಚಾಲಕರಿಗೆ ಈ ಕೂಡಲೇ ನಾಳೆಯಿಂದನೇ ಒಂದು ಸಮಿತಿಯನ್ನು ರಚನೆ ಮಾಡಿ ಅದನ್ನು ನೀವು ಸಭೆ ಮಾಡ್ತಿರೋ, ಮಣ್ಣು ಹಾಕೊಂತಿರೋ, ಏನಾದರೂ ಮಾಡ್ಕೊಳ್ಳಿ. ಆದರೆ ಈ ಒಂದು ಸಂಕಷ್ಟದ ಪರಿಹಾರ ಈ ದಿನಗಳನ್ನ ಕಳೆಯೋವರೆಗೂ ಆದರೂ ಚಾಲಕರಿಗೆ ಇಂತಿಷ್ಟು ಒಂದು ಮೊತ್ತವನ್ನು ಚಾಲಕರಿಗೆ ನೀಡಬೇಕು ಅನ್ನೋದನ್ನು ನನ್ನ ಒಂದು ಒತ್ತಾಯ ಆಗಿರುತ್ತೆ ಮೇಡಮ್. ನೋಡೋಣ, ನೀವು ಬೇಡಿಕೆ ಇಟ್ಟಿದ್ದೀರಿ, ಅದನ್ನ ಸರ್ಕಾರ ಗಮನಿಸಿ ಏನಾದರೂ ನಿಮ್ಗೆ ಆ ಥರ ಪರ್ಯಾಯ ಒಂದು ವ್ಯವಸ್ಥೆ ಮಾಡಿಕೊಡುತ್ತಾ ಕಾದು ನೋಡ್ಬೇಕಾಗತ್ತೆ. ಬಿಕಾಸ್ ಸರ್ಕಾರ ಹೇಳಿರೋದನ್ನೇ ಯಾವುದು ಕರೆಕ್ಟಾಗಿ ಮಾಡ್ತಾ ಇಲ್ಲ. ಇನ್ನ ನೀವು ಕೇಳಿದಾಗ ಇದನ್ನ ಮಾಡಿಕೊಡುತ್ತಾ ಅನ್ನೋದು ಬಹುಶಃ ಎಲ್ಲ ಸರ್ಕಾರದಲ್ಲಿ ಡೌಟ್ ಅಂತಾನೆ ಹೇಳ್ಬೋದು. ಈ ಬಾರಿ ಈ ಸರ್ಕಾರವನ್ನ ಈ ಕೂಡಲೇ ಏನಾದರೂ ಸರ್ಕಾರನ ಕಿತ್ತೆಸೆಯುವಂತ ಒಂದು ಸಂದರ್ಭವನ್ನ ಚಾಲಕರ ಸಮುದಾಯಕ್ಕೆ ಸಿಕ್ಕಿದ್ರೆ ಈ ಕೂಡಲೇ ಈ ಸರ್ಕಾರವನ್ನ ಕಿತ್ತೆಸೆಯುವಂತ ಕೆಲಸ ಮಾಡ್ತೀವಿ ಮೇಡಮ್. ಯಾಕೆ ಅಂದ್ರೆ ಅಷ್ಟು ನೊಂದೋಗಿದ್ದೀವಿ. ನಮ್ಮ ಚಾಲಕರ ಸಮುದಾಯಕ್ಕೆ ಯಾವನೋ ಒಬ್ಬ ಬಂದು ಹೇಳ್ತಾನೆ, ಸಚಿವ 5 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕೊಡ್ತಾರಂತೆ. ಯಾವಾಗ? ನಾನು ಸತ್ತ ಮೇಲೆ ನೀನು ಕೊಡೋಂಥ 5 ಲಕ್ಷ ರೂಪಾಯಿನ ನಾನೇ ನಿನಗೆ ಭಿಕ್ಷೆ ಹಾಕ್ತೀನಿ. ಆದರೆ ನನಗೆ ದುಡಿಮೆ ಮಾಡೋದಕ್ಕೂ ಈಗ ನೋಡಿ, ನಮಗೆ ಎಕ್ಸಾಮ್ ನಡೀತಾ ಇದೆ. ಎಕ್ಸಾಮ್ ಮುಗಿತಿದ್ದಂಗೆ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಬೇಕಾಗತ್ತೆ. ಮತ್ತು ನಮ್ಮ ಮನೆಯ ಪರಿಸ್ಥಿತಿ ನೋಡಬೇಕಾಗತ್ತೆ. ನಾವು ಅಷ್ಟೇ ಚೀಟಿ ಪಾಟಿ ಮಾಡ್ಕೊಂಡಿರ್ತೀವಿ. ಕೆಲವರು ಆ ದಿನ ದುಡಿಮೆ ಮಾಡಿ ಆ ದಿನ ತಿನ್ನುವಂಥ ಸಂದರ್ಭದಲ್ಲಿ ಚಾಲಕರಿಗೆ ಈ ಗಾಡಿಗೆ LPG ಇಲ್ಲ ಅಂದಾಗ ರೋಡಲ್ಲಿ ತಳ್ಕೊಂಡೋಗಿ ಗಾಡಿ ಮರದಡಿಲಿ ಹಾಕ್ಬಿಟ್ಟು ಅವನು ಮನೆವರೆಗೂ ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಉಂಟಾಗಿದೆ ಇವತ್ತು. ಇದಕ್ಕೆಲ್ಲ ನೇರ ಹೊಣೆ ಸರ್ಕಾರನೇ. ಯಾಕೆಂದರೆ ಈ ಸರ್ಕಾರಕ್ಕೆ ಅದು ಒಬ್ಬರು ಮಂತ್ರಿ ಹೇಳ್ತಾ ಇದ್ರು, ಸಾರಿಗೆ ಸಚಿವರು, ಇಂದಿನ ಸರ್ಕಾರಕ್ಕೆ ಕಣ್ಣು, ಮೂಗು, ಕಿವಿ, ಬಾಯಿ, ಕಿಡ್ನಿ ಏನೂ ಇಲ್ಲ ಅಂತ. ಇವರು ಹುಚ್ಚರು ಅಂತ ಹೇಳ್ಬೋದು. ಈಗಿರೋ ಸರ್ಕಾರ ಹುಚ್ಚು ಸರ್ಕಾರ ಅಂತ ಹೇಳ್ಬೋದು. ಯಾಕೆಂದರೆ ಇಷ್ಟು ದಿನ ಹೇಳ್ತಾ ಇದ್ರು ಸೀಟಿನ ಕಿತ್ತಾಟ ನಡೀತಾ ಇತ್ತು. ಇಷ್ಟು ದಿನ ಸೀಟಿನ ಕಿತ್ತಾಟ ನಡೀತಾ ಇತ್ತು. ಈಗ ದಾವಣಗೆರೆ, ಬಾಗಲಕೋಟೆ ಎಲೆಕ್ಷನ್ ಬಗ್ಗೆ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇವ್ರಿಗೆ ಒಂದು ಸಮಸ್ಯೆನ ಮುಚ್ಚಾಕೋದಕ್ಕೆ ಇನ್ನೊಂದು ಸಮಸ್ಯೆನ ಎತ್ಕೊಂಡ್ಬರ್ತಾರೆ. ಈಗ ಏನು ಬೈ ಎಲೆಕ್ಷನ್ ಏನು ನಡೀತಾ ಇದೆ, ಅಲ್ಲಿರೋ ದಾವಣಗೆರೆ ಜನತೆಗೂ ಹೇಳ್ತಾ ಇದ್ದೀನಿ, ಬಾಗಲಕೋಟೆ ಜನತೆಗೂ ಹೇಳ್ತಾ ಇದ್ದೀನಿ, ಈ ಪಕ್ಷೇತರ ಅಭ್ಯರ್ಥಿನಾದರೂ ಆಯ್ಕೆ ಮಾಡಿ. ಆದರೆ ಈ 3 ಪಕ್ಷಗಳ ಪ್ರತಿನಿಧಿಗಳನ್ನು ದಯವಿಟ್ಟು ಓಟ್ ಹಾಕಿ ಗೆಲ್ಲಿಸಬೇಡಿ. ಸಾಕು, ಈ 3 ಪಕ್ಷಗಳು ನಮಗೆ ಕೊಟ್ಟಿರುವಂಥ ಆ ಒಂದು ಚಿತ್ರಹಿಂಸೆ ಇದೆ ಮೇಡಮ್. ಒಂದು ಕಡೆ ಅಗ್ರಿಕೇಟರ್ ಕಂಪನಿಗಳ ಗುಲಾಮರಾಗಿದ್ದಾರೆ. ನಿಮಗೆ ಉದಾಹರಣೆಗೆ ಒಂದು ಮೋಟ್ರ್ ಕಾಯ್ದೆ ಅಡಿಯಲ್ಲಿ ಒಂದು
ಕಾನೂನಿದೆ. ಹೊರ ರಾಜ್ಯದ ಗಾಡಿಗಳು ಪ್ರವಾಸಕ್ಕೆ ಮಾತ್ರ ಬಳಸಬಹುದು, ಆದರೆ ಇಲ್ಲೇ ನೆಲೆ ಊರುವಂತಿಲ್ಲ, ಇಲ್ಲೇ ಈ ರಸ್ತೆಗಳನ್ನ ಬಳಸೋ ಹಾಗಿಲ್ಲ ಅಂತ. ಕಾರಣ ನಮ್ಮ ರಸ್ತೆಗಳು ಹದಗೆಡ್ತವೆ. ಒಂದು 100 ಗಾಡಿಗಳು ಓಡಾಡೋ ಜಾಗದಲ್ಲಿ ಸಾವಿರಾರು ಗಾಡಿಗಳು ಓಡಾಡಿದ್ರೆ ಆ ರಸ್ತೆ ಹದಗೆಡುತ್ತೆ. ಹಾಗಾಗಿ ಕಣ್ಣು ಮುಂದೆ ಕಾಣ್ತಾ ಇರೋ ಅನಾಚಾರಗಳನ್ನು ಆ ಒಂದು ತಪ್ಪುಗಳನ್ನ ಪ್ರಶ್ನೆ ಮಾಡಿ RTO ಅಧಿಕಾರಿಗಳು ಆ ಮಟ್ಟಕ್ಕಿಲ್ಲ, ಸರ್ಕಾರನೂ ಆ ಮಟ್ಟಕ್ಕಿಲ್ಲ, ನಮ್ಮ ಚಾಲಕರ ಸಮುದಾಯನಂತೂ ಕಡೆಗಣಿಸ್ಬಿಟ್ಟಿದ್ದಾರೆ ಈ ಸರ್ಕಾರಗಳು. ಹಾಗಾಗಿ ನಾವು ಎಚ್ಚೆತ್ಕೊಂಡಿದ್ದೀವಿ. ಇನ್ನು ಮುಂದೆ ನಾವು, ಕೆಲವರೆಲ್ಲ ಹೇಳ್ತಾರೆ 500ಕ್ಕೆ 1000ಕ್ಕೆ ಓಟ್ಗಳನ್ನ ದುಡ್ಡಿಗೆ ಓಟ್ಗಳನ್ನ ಮಾರ್ಕೊಂಡಿದ್ದೀರಾ ಅಂತ. ಈ ಸತಿ ನಾವು ಸರ್ಕಾರಕ್ಕೆ ಭಿಕ್ಷೆ ಹಾಕ್ತೀವಿ, ಆದರೆ ನಿಮ್ಮನ್ನು ಮಾತ್ರ ಆಯ್ಕೆ ಮಾಡಲ್ಲ. ಇದಂತೂ ಖಂಡಿತವಾಗಿಯೂ ಇದನ್ನು ಬರೆದಿಟ್ಕೊಳ್ಳಿ. ಈ ಒಂದು ಸಾರಿಗೆ ಮಂತ್ರಿ ಆಗಿರ್ಬೋದು, ಸಾರಿಗೆ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, ಮತ್ತು ಈ ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಖಂಡಿತವಾಗಿ ಹೋಮ್ ಮಿನಿಸ್ಟ್ರಿಗೂ ಸಂಬಂಧಪಡುತ್ತೆ. ಯಾಕೆಂದರೆ ನನ್ನ ಮನೆಯ ಒಂದು ಗೃಹ ಬಳಕೆಯ ವಸ್ತುಗಳನ್ನು ಖರೀದಿ ಮಾಡೋಕ್ಕಾಗದೇ ಇರೋಂಥ ಪರಿಸ್ಥಿತಿಗೆ ನನ್ನನ್ನು ದೂಡಿದ್ದೀರಾ ಅಂತ ಹೇಳಿದ್ರೆ ಈ ಸರ್ಕಾರ, ಹೋಮ್ ಮಿನಿಸ್ಟ್ರು, ಇಂಧನ ಸಚಿವರು ಮತ್ತು ನಮ್ಮ ಈ ಗೃಹ ಮಂತ್ರಿಗಳು, ನಗರಾಭಿವೃದ್ಧಿ ಸಚಿವರಂತೂ ಅವರು ಹೇಳಿದ್ರು ಒಂದು ಸರಿ, ಈ ಎಲೆಕ್ಷನಲ್ಲಿ ಮುಂಚೆ ಹೇಳಿದ್ರು, ಆಟೋ ಚಾಲಕರ ಸಮುದಾಯ ನಮಗೆ ಬೆಂಬಲ ಕೊಡಿ, ನಾವು ಖಂಡಿತ ನಿಮ್ಗೇನಾದರೂ ಮಾಡ್ತೀವಿ ಅಂತ. ಆದರೆ ಒಬ್ಬ ಆಟೋ ಚಾಲಕ ನೇರವಾಗಿ ಅವ್ರ ಹತ್ರ ಹೋಗಿ ಅವರು ಒಂದು ತಪ್ಪನ್ನು ಮುಚ್ಚಾಕೋದಕ್ಕೆ ಇನ್ನೊಂದು ತಪ್ಪನ್ನು ಮಾಡೋವಂಥ ಕೆಲಸ. ಬಿಟ್ಟಿ ಭಾಗಿಗಳಲ್ಲಿ ಒಂದು BMTC ಬಸ್ ಫ್ರೀ ಭಾಗ್ಯನೂ ಕೊಟ್ಟಿದ್ದಾರೆ, ಹೆಣ್ಮಕ್ಳು ಉಚಿತವಾಗಿ ಓಡಾಡ್ತಿದ್ದಾರೆ, ಅದರಲ್ಲಿ ನಮ್ದು ಯಾವುದೇ ಅಭ್ಯಂತರ ಇಲ್ಲ. ಅದರಲ್ಲೂ ಕೂಡ ನಮ್ಗೆ ಹೊಡ್ತಾ ಬಿತ್ತು. ಆಗ ಸಚಿವರು ಹೇಳ್ತಾರೆ, ಸಾರಿಗೆ ಸಚಿವರು, ಬಿಟ್ಟಿ ಭಾಗ್ಯದಿಂದ ಅವರಿಗೆ ಬಸ್ಸುಗಳಿಂದ, ಫ್ರೀ ಬಸ್ಸುಗಳಿಂದ ಅವ್ರಿಗೆ ತೊಂದರೆ ಆಗಿಲ್ಲ, ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯಿಂದ ತೊಂದರೆ ಆಗಿದೆ ಅವರಿಗೆ, ಅದರಿಂದ ಅವ್ರಿಗೆ 100ಕ್ಕೆ 100 ತೊಂದರೆ ಅಂತ. ಆದರೆ ಇವತ್ತರೆಗೂ 60 ದಿನ ಆಗಿದೆ ಕೋರ್ಟ್ ಆದೇಶ ಕೊಟ್ಟು, ಅದಕ್ಕೊಂದು ನಿಯಮ ರೂಪಿಸಿಲ್ಲ. ನಿಯಮನೇ ರೂಪಿಸದೇ ಇದ್ದಾಗ ಬೈಕ್ ಟ್ಯಾಕ್ಸಿ ಓಡೋದು ಅಪರಾಧ ಅಲ್ವಾ? ಇದು ನಮ್ಮಂಥ ಸಾಮಾನ್ಯ ಒಂದು ಅವಿದ್ಯಾವಂತರಿಗೆ ನಮಗಿದು ಅರ್ಥ ಆಗಬೇಕಾದ್ರೆ IAS IPS ಅಧಿಕಾರಿಗಳನ್ನು ನಿಮ್ಮ ಬೆನ್ನಿಂದ ಇಟ್ಕೊಂಡಿರುವಂಥ ಸಚಿವರು ಇರ್ತಾರಲ್ಲ, ಅವ್ರಿಗೆ ನಾಚಿಕೆ ಆಗಲ್ವಾ ಇದನ್ನು ಮಾಡೋದಕ್ಕೆ? ಅಲ್ಲಿಂದನೂ ಇಲ್ಲಿವರೆಗೂ ನಮ್ಮ ಚಾಲಕರ ಸಮುದಾಯಕ್ಕಂತೂ ಒಂದು ಸಾಸಿವೆ ಕಾಳಷ್ಟು ಕೊಡುಗೆ ಕೊಟ್ಟಿಲ್ಲ ನಮ್ಮ ಮಂಜುನಾಥ್ ಅವರೇ. ಅಲ್ಲಲ್ಲ, ನಾವು ಕಾದ್ ನೋಡ್ಬೇಕಾಗತ್ತೆ. ನೀವೇನೇ ಹೇಳಿದ್ರು ಸರ್ಕಾರ ಏನ್ ಮಾಡ್ಬೇಕು ಅದನ್ನೇ ಮಾಡೋದು, ಬಟ್ ಕಾದ್ ನೋಡ್ಬೇಕಾಗತ್ತೆ. ಆದ್ರೆ ಈಗ ನೀವು ಏನು ಪ್ರಭಾವತಿಗಳವ್ರೆ, ಇವಾಗ ನಿಮಗೂ ಕೂಡ ಅಷ್ಟೇ, ನಿಮ್ಮ ಮನೆಯಲ್ಲೂ ಕೂಡ ಚಿಕ್ಕ ಮಕ್ಳಿರ್ತಾರೆ. ನೀವು ಎಲ್ಲರೂ ಕೂಡ ಈಗ ಹೆಣ್ಮಕ್ಳು ಅಂದ್ರೆ ಸುಮ್ಮನೆ ಅಲ್ಲ, ಹೆಣ್ಮಕ್ಳು ಒಬ್ರು ಆಟೋ ಡ್ರೈವರ್ ಆಗಿ ಇಳಿದಿದ್ದಾರೆ ಅಂತಂದ್ರೆ ತುಂಬಾ ಕಷ್ಟ. ಅದು ಈ ಸಮಾಜದಲ್ಲಿ ಇಳಿದು ಈ ರೀತಿ ಕೆಲಸವನ್ನ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. ನಿಮ್ ಕುಟುಂಬ ಸಾಕ್ತಾ ಇದೆಯಾ ಈಗ ಅಂತ? ಎಲ್ಲಿ ಸಾಗಕ್ಕಾಗುತ್ತೆ ಮೇಡಮ್? ಈಗ ಹೊರಗಡೆ ಬಂದ್ರು ಗ್ಯಾಸ್ ಬೇಕು, ನನ್ಗೆ ಒಳಗಡೆ ಇದ್ರು ಗ್ಯಾಸ್ ಬೇಕು. ಎರಡರಲ್ಲೂ ನಮಗ್ ಬೇಕು. ಹೊಡ್ತಾ ಬೀಳ್ತಾರದು ಡ್ರೈವರ್ಗ. ಎಲ್ಲಾರ್ಗು ಏನು ಕಷ್ಟ ಇಲ್ಲ, ಬರೀ ಏನೋ ಆಗಿದೆ ಅಂತ. ಬಟ್ ಅಡಿಗೆ ಮಾಡಕ್ ಮಾತ್ರ ಅವ್ರು ಯೋಚನೆ ಮಾಡ್ತಾ ಇದಾರೆ. ಬಟ್ ನಮ್ಮ ಡ್ರೈವರ್ಸ್ ಹೊರಗಡೆ ಹೋದ್ರು ಗ್ಯಾಸ್ ಬೇಕು, ಒಳಗಡೆ ಇದ್ರು ಗ್ಯಾಸ್ ಬೇಕು. ಇದರಿಂದ ನಮ್ಗೆ ಹೊಡ್ತಾ ಜಾಸ್ತಿ ಬೀಳ್ತಾ ಇರೋದು. ಹೇಳ್ತಾ ಇಲ್ವಾ, ಕೊರೋನಾದಲ್ಲೂ ಹಂಗೆ ಆಗಿದ್ದು. ಈಗ ಅವ್ರಿಗೆಲ್ಲ ಪೇಮೆಂಟ್ ಬರ್ತದೆ, ನಮಗ್ ಬರ್ತಾ ಇರ್ಲಿಲ್ಲ. ಎಲ್ಲಿ ಹೋಗೋದು ನಾವು ಕೇಳೋದಕ್ಕೆ? ಎಲ್ಲದರಲ್ಲೂ ಹೊಡ್ತಾ ಬೀಳೋದು. ಮೊದಲನೇ ಬಾರಿ ಫಸ್ಟ್ ಹೊಡ್ತಾನ ಬೀಳೋದೇ ಡ್ರೈವರ್ ಮೇಲೆ. ಯಾವುದೇ ತಗೊಳ್ಳಿ, ನಮ್ದು ಒಂಥರ ಮಿಡ್ಲ್ ಫ್ಯಾಮಿಲಿ. ನಾವು 6 ಕತ್ತಲ್ಲ 3 ಕೀಳಲ್ಲ. ಈ ಕಡೆ ಭಿಕ್ಷೆ ಬೇಡಕ್ಕೂ ಆಗಲ್ಲ, ಐತೆ ಅಂತ ಮೇರೆಕ್ಕೂ ಆಗದನ ನಾವು ಈ ಲೆವೆಲ್ ಆಗಿದ್ದೀರಿ. ನಿಜವಾಗ್ಲೂ ಈ ಸರ್ಕಾರ ನಿಜವಾಗ್ಲೂ ಡ್ರೈವರ್ನ ಉಳಿಸೋಂಥ ಕೆಲಸ ಮಾಡಬೇಕು. ನಿಜವಾಗ್ಲೂ ಈ ಸರ್ಕಾರ ಕಣ್ಣು ಕಾಣ್ತಾ ಇಲ್ವೇನೋ ಅನಿಸ್ತಾ ಇದೆ. ಅಲ್ಲಿ ಬಂದು ಭರವಸೆ ಕೊಡ್ತಾರೆ ಅಂದರೆ ನಿಜವಾಗ್ಲೂ ಹೌದೇನೋ ಆಗ್ಬಿಡುತ್ತೇನೋ, ನಾವೆಲ್ಲೋ ಬೆಳೆದ್ಬಿಡ್ತೀರೇನೋ, ಇನ್ನೆಂಗೋ ಜೀವನ ಮಾಡ್ತೀರೇನೋ ಅಂತೇಳಿ. ಬಟ್ ಈ ಕಾಕಿ ಬಟ್ಟೆ ಬೆವರು ಎಷ್ಟು ಒರೆಸ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀರಿ ನಮಗೆ ಮಾತ್ರ ಗೊತ್ತಿದೆ ಮೇಡಮ್. ಆ ಸರ್ಕಾರಕ್ಕೆ ಏನು ಗೊತ್ತಿದೆ? ಅವ್ರಿಗೆ ಕೇಳಿ, 1 kg ಅಕ್ಕಿ ಬೆಲೆ ಏನು ಅಂತ ಗೊತ್ತಿಲ್ಲ, 1 kg ತರಕಾರಿ ಬೆಲೆ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಆಯ್ತಾ? ಅದೇ ಒಂದು ಬಾರಲ್ಲಿ ಎಣ್ಣೆ ಬೆಲೆ ಕೇಳ್ಬೇಕಾದ್ರೆ ಹೇಳ್ತಾರೆ ಅವರು. ಆಯ್ತಾ? ಅದರಿಂದ ಯಾಕೆ ಅಂದರೆ ಅವ್ರಿಗಿಂತ GST ಬರ್ತಾ ಇದೆ ಅದರಲ್ಲಿ ಹೆಚ್ಚಾಗಿ. ಅದ್ರಲ್ಲಿ ಮಾತ್ರ ನೋಡ್ತಾ ಇರ್ತಾರೆ. ಯಾಕೆಂದರೆ ಎಲ್ಲಿ ಆದಾಯ ಐತೆ ಸರ್ಕಾರಕ್ಕೆ ಅಲ್ಲಿ ಮಾತ್ರ ನೋಡ್ತಾರೆ. ಬಟ್ ಆದಾಯ ಎಲ್ಲಿಲ್ಲ ಅಲ್ಲಿ ನೋಡಲ್ಲ. ಯಾಕೆಂದರೆ ನಮ್ಮ ಡ್ರೈವರಿಂದ ಆದಾಯ ಏನಿಲ್ಲಲ್ವಾ ಸರ್ಕಾರಕ್ಕೆ? ಏನಿದೆ? ನಾವೇನು ಕೊಡ್ತಾ ಇಲ್ಲ ಸರ್ಕಾರಕ್ಕೆ. ಸಾಕಷ್ಟು ಆದಾಯಗಳು ಕೊಡ್ತಾ ಇದೀವಿ. ಪ್ರತಿ ಲೀಟ್ರು ಗ್ಯಾಸ್ ಹಾಕ್ತಾಗ, ಪೆಟ್ರೋಲ್ ಹಾಕ್ತಾಗ, ಖಂಡಿತ ನೋಡೋಣ. ನಿಮ್ಮ ಈ ಒಂದು ಎಲ್ಲಾ ಸಮಸ್ಯೆಗಳನ್ನ ಆಲಿಸಿ ಏನಾದ್ರು ಮುಂದೆ ಒಂದು ಇದಕ್ಕೊಂದು ಪರ್ಯಾಯ ವ್ಯವಸ್ಥೆ ಏನಾದ್ರು ಮಾಡ್ಕೊಡ್ತಾರಾ, ಅಥವಾ LPG ರೇಟ್ ಅನ್ನ ಕಮ್ಮಿ ಮಾಡ್ತಾ ಏನಾದ್ರು ಒಂದು ಸಮಸ್ಯೆಯನ್ನ ನಿಮ್ ಬಗ್ಗೆ ಹರಿಸ್ತಾರ ಅಂತ. ಅಂಡ್ ಪ್ರತಿಭಾ ಗೌಡ ಅವರೇ, ಹಾಗೆ ಶ್ರೀನಿವಾಸ್ ಅವರೇ, ಹಾಗೆ ಮುತ್ತುರಾಜ್ ಅವರೇ, ನಿಮ್ಗೆ ಸ್ವಾಗತ, ಧನ್ಯವಾದಗಳು. ಹಾಗೆ ಮಂಜುನಾಥ್ ಅವರೇ, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಧನ್ಯವಾದಗಳು ಅಂತ ಹೇಳ್ತಾ ಒಂದು ಮಾತು ಹೇಳ್ಬಿಡಿ. ಏನು ಇವತ್ತು ಇರಾನ್ ಮತ್ತೆ ಇಸ್ರೇಲ್ ಯುದ್ಧಗಳು ನಡೀತಾ ಇದೆ. ಕೂಡಲೇ ಅದನ್ನ ನಿಲ್ಲಿಸ್ಲಿಕ್ಕೆ ನಮ್ಮ ಕೇಂದ್ರ ಸರ್ಕಾರದ ಪ್ರಧಾನಿಗಳು ಇವತ್ತು ಯುದ್ಧ ನಿಲ್ಸಂಗಾಗಬೇಕು. ನಮ್ಮಂತ ಸಮಸ್ಯೆಗಳ ಬಡ ಚಾಲಕರು, ಇನ್ನಿತರೆ ಸಮಾಜ ದೊಡ್ಡ ಮಟ್ಟದಲ್ಲಿ ಪೆಟ್ಟು ತಿನ್ನುವಂತ ಸಾಧ್ಯತೆ ಇದೆ. ಆ ಕಾರಣದಿಂದ ಕೂಡಲೇ ಯುದ್ಧ ನಿಲ್ಲಬೇಕು. ಯುದ್ಧ ನಿಂತು ನಮಗೆ ಒಂದಿಷ್ಟು
ಇದರಿಂದ ರಿಲೀಫ್ ಸಿಗಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ. ಅದೇ ರೀತಿ ಚಾಲಕ ವರ್ಗ ಇವತ್ತು ಏನು ಸಂಕಷ್ಟದಲ್ಲಿದೆ, ಆ ಸಂಕಷ್ಟನ ಪರಿಹಾರ ಮಾಡಲಿಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡಲೇ ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಎಸ್, ನಿಮ್ಮ 4 ಜನ ಹೇಳ್ಬಿಡಿ. ಇಷ್ಟು ವರ್ಷಗಳಿಂದ ಚಾಲಕರ ವೃತ್ತಿ ಎಲ್ಲ ಸರ್ಕಾರದಿಂದನೂ ಕೂಡ ಪೆಟ್ಟು ತಿಂದಿದೆ, ನಷ್ಟ ಅನುಭವಿಸಿದೆ, ಕಷ್ಟ ಈ ಕ್ಷಣಕ್ಕೂ ಈ ಸಂದರ್ಭಕ್ಕೂ ಎದುರಿಸ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಎಲ್ಲ ಚಾಲಕರಲ್ಲೂ ಒಂದು ವಿಚಾರ ಅಷ್ಟೇ, ಈ ಥರ ಸರ್ಕಾರಗಳು ಖಂಡಿತ ಬೇಡ. ಸಹೋದರಿ ಹೇಳ್ದಂಗೆ ಈ 3 ಸರ್ಕಾರಗಳು ಬೇಡ. ಹಂಗೂ ಒಂದು ವೇಳೆ ಇಂಥ ಸಂದರ್ಭದಲ್ಲಿಯೂ ಕೂಡ ಸರ್ಕಾರ ಚಾಲಕರ ಪರವಾದ ಯಾವುದಾದ್ರೂ ಒಂದು ಒಳ್ಳೆಯ ಯೋಜನೆ ಅಥವಾ ಪರ್ಯಾಯ ಮಾರ್ಗವನ್ನು ರೂಪಿಸಲಿಲ್ಲ, ಚಾಲಕರಿಗೆ ಒಳ್ಳೆಯ ಒಂದು ನಡೆನುಡಿನ ಯಾವುದೋ ಒಂದು ಅನುಕೂಲ ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಯಾವ ಸರ್ಕಾರನೂ ಬೇಡ, ಪಕ್ಷೇತರನ್ನ ಆರಿಸ್ತಾರಣ. ಎಲ್ಲ ಚಾಲಕರ ಸಮುದಾಯಕ್ಕೆ ನಾವು ಒಂದು ಮನವಿ ಕೇಳ್ಕೊತಿದ್ದೀನಿ, ಈ ಥರ ಸರ್ಕಾರಗಳು ನಮ್ಮ ಜೀವನದ ಭವಿಷ್ಯೋದ್ಧಾರಕ್ಕಲ್ಲ, ನಮ್ಮ ನಾಶ ಮಾಡಲಿಕ್ಕಿದ್ದಾವೆ. ದಯವಿಟ್ಟು ಇಂಥ ಸರ್ಕಾರಗಳು ನಮ್ಗೆ ಅವಶ್ಯಕತೆ ಇಲ್ಲ. ಮುಂದಿನ ದಿನಗಳಲ್ಲಿ ನಾವು ಪಕ್ಷೇತರ ಅಭ್ಯರ್ಥಿಗಳನ್ನ ಹೊಸಬರನ್ನ ತರೋಣ, ಹೊಸತನ ತರೋಣ ಅಂತ ಹೇಳ್ತಾ ನಮಸ್ಕಾರ. ಎಸ್, ಧನ್ಯವಾದಗಳು. ನಿಮ್ಮ 4 ಜನಕ್ಕೆ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ಇದಾಗುತ್ತೆ ಇವತ್ತಿನ ವಿಶೇಷ ಡಿಬೇಟ್. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.